ಪ್ರಿಯ ವಿದ್ಯಾರ್ಥಿಗಳೇ, ಐಚ್ಛಿಕ ಕನ್ನಡ ತರಗತಿಗೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ನಮ್ಮ ಪಠ್ಯದ 5ನೇ ಘಟಕವಾದಂತಹ ಗದ್ಯ ಛಂದದಲ್ಲಿ ಕೊಟ್ಟಿರುವಂತಹ ಡಾಕ್ಟರ್ ಸಾರಾ ಅಬೂಬಕರ್ ಅವರು ಬರೆದಂತಹ ಚಂದ್ರಗಿರಿಯ ತೀರದಲ್ಲಿ ಎಂಬ ಕಾದಂಬರಿಯ ಭಾಗವನ್ನು ನೋಡ್ತಾ ಇದ್ದೆವು. ರಶೀದ್ ಹಾಗೂ ನಾದಿರರ ಕುಟುಂಬ, ಅನ್ಯೋನ್ಯವಾದಂತಹ ಅವರ ಜೀವನ, ಹಾಗೆ ಆ ಎರಡು ಮನೆಯಲ್ಲಿ ಕೂಡ ಅವರ ತವರು ಮನೆಯಲ್ಲಿ ಕೂಡ ಅಷ್ಟೇ ಪ್ರೀತಿ ಅವಳಿಗೆ ಗಂಡನ ಮನೆಯಲ್ಲಿ ಕೂಡ ಸಿಕ್ಕಿದ್ದ ಆ ಸಂದರ್ಭ, ಜೊತೆಗೆ ಎಲ್ಲರೂ ಅನ್ಯೋನ್ಯವಾಗಿರುವಂತದ್ದು ಅದೆಲ್ಲ ನೋಡಿದ್ದೇವೆ. ಹಾಗೆ ಅವಳ ತಂಗಿಯ ಮದುವೆಗೆ ಮಹಮ್ಮದ್ ಖಾನ್ ಅವಳ ತಂದೆ ಹೆಸರು, ಅವರು ತಮ್ಮ 2ನೇ ಮಗಳಂತ ಜಮೀಲಾಳ ಮದುವೆಗೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಆದ್ರೆ ಹಣದ ಸಮಸ್ಯೆ ಆಗಿದೆ. ಒಂದು 3,000 ರೂಪಾಯಿ ಅಗತ್ಯ ಇದೆ, ಅದು ಸಂಗ್ರಹ ಆಗ್ತಾ ಇಲ್ಲ. ಅದಿಲ್ಲ ಅಂದ್ರೆ ತಡವಾದ್ರೆ ಮದುವೆ ಸಂಬಂಧ ಬಿಟ್ಟು ಹೋಗಬಹುದು. ಅದಕ್ಕಾಗಿ ಅವರು ಪ್ರಯತ್ನಿಸ್ತಾ ಇದ್ದಾರೆ. ಕೊನೆಗೆ ತಮ್ಮ ಅಳಿಯನ ಬಳಿಯಲ್ಲಿ ಕೇಳುವ, ರಶೀದ್ ಅವನ ಅಳಿಯ, ಅವನ ಬಳಿಯಲ್ಲಿ ಕೇಳುವ ಅಂತ ಹೊರಟಿದ್ದಾರೆ. ಹಾಗೆ ದೋಣಿಯಲ್ಲಿ ಹೋಗಿ ದಾಟಿ ಅವನ ಅಂಗಡಿಗೆ ಹೋಗ್ತಾ ಇದ್ದಾರೆ. ಅಷ್ಟು ವಿಷಯವನ್ನು ನಾವು ಕಳೆದ ತರಗತಿಯಲ್ಲಿ ನೋಡಿದ್ದು. ಮುಂದಿನ ಭಾಗವನ್ನು ಈಗ ನೋಡೋಣ. ಅಳಿಯ ರಶೀದ್ನ ಅಂಗಡಿ ತಲುಪಿದಾಗ 12 ಗಂಟೆ ಸಮೀಪಿಸಿತ್ತು. ಮೊಹಮ್ಮದ್ ಖಾನ್ ಅಂಗಡಿಗೆ ಹೊರಟಿದ್ದಾರೆ, ಅಳಿಯನ ಅಂಗಡಿಗೆ. ಆಗ ಇಷ್ಟು ಸಮಯ ಆಯಿತು, 12 ಗಂಟೆ ಆಗಿದೆ. ಮುಟ್ಟುವಾಗ ಬಿಸಿಲಲ್ಲಿ ನಡೆದು ಬಂದ ಅವರಿಗೆ ತುಂಬಾ ಆಯಾಸವಾಗಿತ್ತು. ಆಗ ತಾನೇ ಸ್ನಾನ ಮಾಡಿ ಬಂದಾಗ ಮೈಯಿಂದ ನೀರು ಸುರಿಯುವಂತೆ ಬೆವರು ಸುರಿಯುತ್ತಿತ್ತು. ಹಾಗೆ ಆ ಬಿಸಿಲಿಗೆ ಇಷ್ಟು ಕಷ್ಟಪಡ್ತಾ ಇದ್ರು. ಹೋಗುವಾಗ ಮಧ್ಯಾಹ್ನ ಅಲ್ವ ಸಮಯ. ಅಂಗಡಿಯ ಅಂಗಳಕ್ಕೆ ಬಂದವರೇ ಆಯಾಸದಿಂದ ಅಲ್ಲೇ ಇದ್ದ ಒಂದು ಬೆಂಚಿನ ಮೇಲೆ ಕುಳಿತರು. ಅಂಗಡಿಯ ಬಳಿಯಲ್ಲಿ ಬಂದ ಬೆಂಚಿನ ಮೇಲೆ ಕುಳಿತುಕೊಳ್ತಾರೆ. ತಲೆಯಿಂದ ಮುಂಡಾಸನ್ನು ತೆಗೆದು ಬೆವರನ್ನು ಒರೆಸಿಕೊಳ್ಳತೊಡಗಿದರು. ಹಾಗೆ ಸ್ವಲ್ಪ ಆದರೂ ಸಹಾಯ ಆಗುವಾಗ ಮಾಡ್ತಾರೆ, ಆಯಾಸ ನಿವಾರಣೆ ಆಗುವಾಗ ಮಾಡ್ತಾರೆ. ಅಷ್ಟರಲ್ಲಿ ಅಳಿಯ ಎದ್ದು ನಿಂತು, ಆಗ ಅಂಗಡಿಯಲ್ಲಿ ಅಳಿಯ ಇದ್ದ, ರಶೀದ್ ಇದ್ದ. ಅವನು ಹೇಳ್ತಾನೆ, ಅಸ್ಸಲಾಂ ಅಲೈಕುಂ ಅಂತ. ಅವರನ್ನು ಗೌರವ ಕೊಡ್ತಾನೆ ಅಲ್ವಾ, ಆ ರೀತಿಯಾಗಿ ಹೇಳಿ ಎನ್ನುತ್ತಾ ಮಾವನಿಗೆ ಗೌರವ ಸೂಚಿಸಿದನು. ಹಾಗೆ ಅವರು ಹೇಳುವ ರೀತಿಯಲ್ಲಿ ಗೌರವ ಕೊಡ್ತಾರೆ, ನಮಸ್ಕಾರ ಮಾಡ್ತಾರೆ. ಮಾವ ನುಡಿಯುವ ಮುನ್ನವೇ ಪಕ್ಕದ ಅಂಗಡಿಯಿಂದ ತಾನೇ ಬಂದು ಎಳನೀರನ್ನು ತಂದು ಕೊಟ್ಟನು. ಮತ್ತು ಕೂಡಲೇ ಏನ್ ಮಾಡ್ತಾನೆ, ಹತ್ತಿರದ ಅಂಗಡಿನ ಒಂದು ಎಳನೀರನ್ನು ತಂದು ಕೊಡ್ತಾನೆ ಮಾವನಿಗೆ. ಮತ್ತೆ ಮುಂದೆ ಮಾತಾಡ್ಲಿಕ್ಕೆ ಬಿಡದೆ, ಅಂದ್ರೆ ಮತ್ತೆ ಅವರೇನು ಹೇಳುದು ಬೇಡ, ಕೆಲವು ಬೇಡ ಅಂತ ಹೇಳಿಯಾರಲ್ಲ, ಅದರ ಮೊದಲೇ ತಂದು ಕೊಟ್ಟರು. ಅತ್ತೆಯವರು ಸೌಖ್ಯವೇ ಎಂದು ಕೇಳಿದನು. ಜೊತೆ ಕೇಳಿದ, ಅತ್ತೆಯವರು ಸೌಖ್ಯ ಅಂತ. ಮಾವ ಬಂದಿದ್ದಾರೆ ಆ ಸಂದರ್ಭದಲ್ಲಿ. ಸರಿ, ಸ್ವಲ್ಪ ಸುಧಾರಿಸಿಕೊಂಡ ಮೇಲೆ ಮೊಹಮ್ಮದ್ ಖಾನ್ ಮೊಮ್ಮಗುವಿನ ಕ್ಷೇಮ ಸಮಾಚಾರ ವಿಚಾರಿಸಿದರು. ಅವರು ಕೂಡ ಮೊಮ್ಮಗುವಿನ ವಿಚಾರ ಕೇಳ್ತಾರೆ, ಹೇಗಿದ್ದಾರೆ ಮಗಳ ಮಗು ಹೇಗಿದ್ದಾನೆ ಅಂತ. ಆಮೇಲೆ ಅಂಗಡಿಯಲ್ಲೊಮ್ಮೆ ಕಣ್ಣಾಡಿಸಿದರು. ಕೊನೆಗೆ ಎಲ್ಲ ಕಡೆ ನೋಡ್ತಾರೆ ಅಂಗಡಿಯಲ್ಲಿ ಹೇಗಿದೆ ಅಂತ. ಆಗ ಅನಿಸ್ತದೆ ಅವರಿಗೆ, ಹೌದು, ಅಳಿಯನ ವ್ಯಾಪಾರ ಪ್ರಗತಿ ಹೊಂದುತ್ತಿದೆ, ಚೆನ್ನಾಗಿದೆ, ಅಂಗಡಿ ಸ್ವಲ್ಪ ಈಗ ವ್ಯವಸ್ಥೆ ಆಗಿದೆ, ಬೇಕಾದಷ್ಟು ಸಾಮಾನಿದೆ, ಹಾಗೆ ಹೆಚ್ಚು ಅಭಿವೃದ್ಧಿ ಆಗ್ತಾ ಇದೆ. ಅಂಗಡಿಯಲ್ಲಿ ಯಾರು ಇಲ್ಲವೆಂದು ಖಚಿತಪಡಿಸಿಕೊಂಡು, ಜೊತೆಗೆ ದೋಣಿಯಲ್ಲಿ ಕೂಡ ಹೇಳಿದಾರಲ್ಲ ಚೆನ್ನಾಗಿ ವ್ಯಾಪಾರ ಇದೆ ಅಂತ, ಸತ್ಯ ಅಂತ ಕಾಣಿಸ್ತಾರೆ. ಆಮೇಲೆ ಆಲೋಚಿಸ್ತಾರೆ, ಬಂದ ಉದ್ದೇಶ ಇದೆ ಅಲ್ಲ, ಅದ ಕಡೆ ಎಲ್ಲ ನೋಡ್ತಾರೆ, ಅಂಗಡಿಯಲ್ಲಿ ಬೇರೆ ಯಾರು ಇಲ್ಲದು ಖಚಿತಪಡಿಸಿಕೊಂಡು, ಬೇರೆ ಯಾರು ಇಲ್ಲ ಅಂತ ಕಾಣ್ತದೆ. ತಾವು ಬಂದ ಕಾರಣವನ್ನು ಅರುಹಿದರು. ನಾವು ಯಾಕೆ ಬಂದದ್ದು ಅಂತ, ತಾನು ಯಾಕೆ ಬಂದದ್ದು ಅಂತ ಹೇಳ್ತಾರೆ ಅಳಿಯನಲ್ಲಿ. ನೋಡಪ್ಪ ರಶೀದ್, ನನ್ನ ಜಮೀಲಿಗೆ ಮದುವೆ ನಿಶ್ಚಯವಾದ ನಿನಗೆ ಗೊತ್ತಲ್ಲ. 2ನೇ ಮಗಳಿಗೆ ಜಮೀಲನಿಗೆ ಮದುವೆ ನಿಶ್ಚಯ ಆದ ನಿಮಗೆ ಗೊತ್ತಿರಬಹುದು. ಈಗ ತುಂಬಾ ಕಷ್ಟಕ್ಕೆ ಇಟ್ಟುಕೊಂಡಿದ್ದೇನೆ. ಈಗ ಕಷ್ಟ ಆಗಿ ಸಮಸ್ಯೆ ಬಂದಿದೆ. ನನಗೆ ಗಂಡು ಮಕ್ಕಳಿಲ್ಲ. ನಿನ್ನೊಡನೆ ಹೇಳದೆ ಇನ್ಯಾರನ್ನ ಹೇಳಲಿ ಎಂದು ಮಾತು ನಿಲ್ಲಿಸಿದರು. ಈಗಂತೂ ದೊಡ್ಡೊಂದು ಸಮಸ್ಯೆಯಲ್ಲಿ ನಾನಿದ್ದೇನೆ.
ಮದುವೆಗೆ ರದ್ದೆಯಲ್ಲಿ ಮದುವೆ ನಡೆಸಬೇಕು, ಆದ್ರೆ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಇನ್ನಲೇ ಹೇಳ್ತಾ ಇದ್ದೇನೆ, ನನಗೆ ಬೇರೆ ಹೇಳೋರು ಯಾರಿಲ್ಲ, ಗಂಡು ಮಕ್ಕಳಿಲ್ಲ, ಇನ್ನಲ್ಲದೆ ಬೇರೆ ಯಾರಲ್ಲಿ ಹೇಳಿ ಅಂತ ಹೇಳ್ತಾರೆ. ಅಷ್ಟೇ ಮಾತನಾಡಿ ನಿಲ್ಲಿಸ್ತಾರೆ. ರಶೀದ್ಗೆ ಈ ಮಾತಿನ ತಲೆಬುಡವಂತೂ ಅರ್ಥವಾಗಲಿಲ್ಲ. ಏನ್ ಹೇಳ್ತಾ ಇದ್ದಾರೆ, ಮದುವೆ ಇದೆ ಆದ್ರೆ ನನ್ನಲ್ಲಿ ಹೇಳಲಿಕ್ಕಿದೆ ಅಂತ ಹೇಳ್ತಾರೆ, ಕಷ್ಟ ಇದೆ ಅಂತ ಹೇಳ್ತಾರೆ, ಏಕಪ್ಪ ಅಂತ ಭಾವಿಸ್ತಾನೆ. ಏನು ಮಾವ ಬಿಡಿಸಿ ಹೇಳಿ, ಮದುವೆ ಮುರಿತೇನೋ ಎಂಬ ಅಂತಕನಿಂದ ಕೇಳಿದನು ಆತ. ಸರಿ ಬಿಡಿಸಿ ಹೇಳಿ, ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಜೊತೆಗೆ ಸಂಶಯ ಒಂದು ಆಶ್ಚರ್ಯ ಆಯ್ತು ಅವನಿಗೆ, ಗಾಬರಿ ಆಯ್ತು, ಮದುವೆ ಎಲ್ಲ ಬಿಟ್ಟು ಹೋಯ್ತಾ, ಆ ಬೇಸರವ ಅಂತ ಕೇಳಿದನು ಆತ. ಹೇಗೆ ಹೇಳಬೇಕು ತಿಳಿಯದೆ ಅವರು ಕೊಂಚ ಹೊತ್ತು ಮೌನ ತಾಳಿದರು. ಮಾವ ಸ್ವಲ್ಪ ಹೊತ್ತು ಮೌನದಲ್ಲಿದ್ದರಲ್ಲ, ಯಾವ ರೀತಿ ಹೇಳಿ ಆರಂಭಿಸಬೇಕು ಅಂತ. ಬಳಿಕ ಹೇಳ್ತಾರೆ, ನೋಡು ಮಗು, ಈಗ 1,2,000 ರೂಪಾಯಿ ಬೇಕಾಗಿದೆ. ನೇರವಾಗಿ ಹೇಳ್ತಾರೆ, ಮತ್ತೇನಲ್ಲ, 1,2,000 ರೂಪಾಯಿ ಅಗತ್ಯವಾಗಿ ಬೇಕಾಗಿದೆ. ಎಲ್ಲಾ ಕಡೆ ಪ್ರಯತ್ನ ಪಟ್ಟೆ, ಹಾಗೂ ಹೀಗೂ 1,000 ರೂಪಾಯಿ ಕೂಡಿಸಿದೆ. ಹಾಗೆ ಬಹಳ ಪ್ರಯತ್ನ ಪಟ್ಟೆ ಈಗಾಗಲೇ ಆ ಬೇಕಾದ ಹಣ ಸಂಗ್ರಹಿಸಿದೆ. ಆದ್ರೆ 1,000 ಅಷ್ಟೇ ಸಿಕ್ಕಿತ್ತು, ಉಳಿದದ್ದು ಎಲ್ಲೂ ಸಿಗಲಿಲ್ಲ. ಹಾಗೆ 1,000 ಅಗತ್ಯ ಬೇಕು, ಅದೆಲ್ಲಿ ಸಿಗಲಿಲ್ಲ ಪ್ರಯತ್ನ ಪಟ್ಟು ಕೂಡ ಅಂತ ಹೇಳ್ತಾರೆ. ಈಗ ಮದುವೆ ನಿಂತು ಹೋಗು ಹಾಗಾಗಿದೆ. ಹಾಗೆ ಇವಾಗ ಮದುವೆಗೆ ಬೇಕಾದಷ್ಟು ಹಣ ಬೇಕು, ಇಲ್ಲಾಂದ್ರೆ ಮದುವೆ ನಿಂತು ಹೋಗ್ಲಿಕ್ಕೆ ಉಂಟು, ಕೊಡಬೇಕು ವರದಕ್ಷಿಣೆಯಾಗಿ. ನೀನೀಗ ಹಣ ಕೊಟ್ಟರೆ 1-2 ವರ್ಷಗಳಲ್ಲಿ ಹೇಗಾದರೂ ತೀರಿಸಲು ಪ್ರಯತ್ನಿಸ್ತೇನೆ. ಹಾಗೆ ಈಗ ಒಂದೇ ದಾರಿ ಅಲ್ಲ, ನೀನೀಗ ಬಾಕಿ ಹಣ ಕೊಟ್ಟರೆ 1-2 ವರ್ಷ ನಾನು ಈಗ ತೀರಿಸ್ತೇನೆ ಅಂತ ಹೇಳ್ತಾರೆ. ನಮ್ರರಾಗಿ ನುಡಿದರೆ, ಬಹಳ ವಿನಮ್ರವಾಗಿ ಹೇಳ್ತಾರೆ, ಅಲ್ಲ ಸಹಾಯ ಬೇಕು ಅಂತ ನೇರವಾಗಿ ಕೂಡ ಹೇಳಿದರು. ಈಗ ರಶೀದ್ಗೆ ಎಲ್ಲೋ ಅರ್ಥವಾಯಿತು. ಈಗ ಗೊತ್ತಾಯ್ತು ನನಗೂ ವಿಷಯ, ಇದು ಹಣದ ಸಹಾಯ ಕೇಳಲಿಕ್ಕೆ ಬಂದಿದ್ದಾರೆ ಅಂತ. ಒಂದು ನಿಮಿಷ ಏನು ಹೇಳಬೇಕೆಂದು ಅರಿಯದೆ ಪೆಚ್ಚಾಗಿ ನಿಂತನು. ಪಕ್ಕನೆ ಹೇಳ್ಬೇಕಂತ ತೋರ್ಲಿಲ್ಲ ಅವನು. ಅಂದ್ರೆ ಮಾವ ಅಲ್ಲ, ಯಾವ ರೀತಿ ಹೇಳ್ಬೇಕು ಉತ್ತರ ಅಂತ. ಬಳಿಕ ಹೇಳ್ತಾನೆ, ಅಲ್ಲ ಅವನಿಗೆ ಹೇಳಲಿಕ್ಕಿರೋದನ್ನ ಹೇಳ್ತಾನೆ. ಈಗ ನನ್ನ ಬಳಿ ಅಷ್ಟು ಹಣ ಎಲ್ಲಿಂದ ಮಾವ ಎಂದು ನಿಧಾನವಾಗಿ ನೋಡಿದನು. ಅಯ್ಯೋ, ಅಷ್ಟು ಹಣ ನನ್ನಲ್ಲಿ ಇದೆಯಾ, ನೀವು ಪಕ್ಕನೆ ಕೇಳಿದ್ರೆ ಅಂತ ಹೇಳ್ತಾನೆ. ಗೊತ್ತಿದ್ರೆ ಎಷ್ಟು ಹಣ ಬೇಕು ಅಂತ. ಆಗ ಅವ್ರು ಹೇಳ್ತಾರೆ, ಮಾವ ನೀನು ಹೀಗೆಂದರೆ ಹೇಗೆ ರಶೀದ್? ಅವ್ರಿಗೆ ಆಶ್ಚರ್ಯ ಆಗ್ತದೆ. ಮಾವ ಅಳಿಯ ಹೀಗೆ ಹೇಳಿದೆ ಅಂತ ಭಾವಿಸ್ತಿಲ್ಲ, ಯಾಕಂದ್ರೆ ಸೌಕರ್ಯ ಇದೆ ಅಲ್ಲ ಅಂತ. ನೀನು ಕೂಡ ಹೀಗೆ ಹೇಳ್ತೀಯ ಅಂತ ಹೇಳ್ತಾರೆ. ಈಗ ನೀನು ಹೇಗಾದ್ರೂ ಮಾಡಿ ಹಣ ಒದಗಿಸಲೇಬೇಕು. ಅವ್ರಿಗೆ ಗಾಬರಿ ಆಯ್ತಲ್ಲ, ಒಬ್ಬರು ಇವನ ನಂಬಿ ಬಂದದ್ದು, ಇವನು ಹೀಗೆ ಹೇಳ್ತಾ ಇದ್ದಾನೆ, ಅಯ್ಯೋ ನನಗೆ ಗೊತ್ತಿಲ್ಲ, ಅಲ್ಲ ಹೇಗಾದ್ರೂ ಮಾಡಿ ಹಣ ಒದಗಿಸಲೇಬೇಕು, ನನಗೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಕೊಂಚ ಗಟ್ಟಿಯಾಗಿ ನೋಡಿದ್ರೆ ಕಾಣು, ಕೊಡ್ಲೇಬೇಕು, ಯಾಕಂದ್ರೆ ಕೊನೆಯ ದಾರಿ ಇದು ಅಲ್ಲ, ನಾನೆಲ್ಲ ನೋಡಿದೆ ಆಗ್ಲಿಲ್ಲ, ಪೂರ್ತಿ ಅಲ್ಲ 1,000 ರೂಪಾಯಿ ಅಂತೂ ಬೇಕು ಅಂತ. ಮಾವನ ಒತ್ತಾಯದಿಂದ ಅಳಿಯನ ಸಹನೆಯು ಸಡಿಲಗೊಳ್ಳತೊಡಗಿತ್ತು. ಹಾಗೆ ಮಾವ ಸ್ವಲ್ಪ ಗಟ್ಟಿಯಾಗಿ ಹೇಳುವಾಗ ಅವನ ಸಹನೆ ಕೂಡ, ತಾಳ್ಮೆ ಕೂಡ ಹೋಯಿತು. ಅಂದ್ರೆ ಪಕ್ಕನೇ ಬಂದು ಕೇಳ್ತಾ ಇದ್ದಾರಲ್ಲ, ಆದ್ರೂ ಸಂಯಮದಿಂದ, ಆದ್ರೂ ಸ್ವಲ್ಪ ಸಹಿಸಿಕೊಂಡು ಸಮಾಧಾನದಿಂದ ಹೇಳ್ತಾರೆ ತಾಳ್ಮೆಯಿಂದ. ಏನೋ 100-200 ಆಗಿದ್ರೆ ಹೇಗಾದ್ರೂ ಮಾಡಬಹುದಿತ್ತು. 1,000 ಗಟ್ಟಲೆ ಕೇಳಿದ್ರೆ ನಾನೆಲ್ಲಿಂದ ಕೊಡಲಿ? ಅಲ್ಲಿ 100 ಇನ್ನಾದ್ರೆ ಹೇಗ ಮಾಡ್ತಿದ್ದೆ, ಪಕ್ಕನೆ ಕೇಳಿದ್ರೆ 1,000 ಎಲ್ಲ ನಾನೆಲ್ಲಿಂದ ಕೊಡುವುದು? ನಾನೇನು ದೊಡ್ಡ ಸಾಹುಕಾರನೇ ಎಂದು ಕೇಳಿದಾನೆ. ನಾ ಸಾಹುಕಾರನ, ಅಷ್ಟು ಹಣವಂತನ, ಶ್ರೀಮಂತನ ಅಂತ ಕೇಳ್ತಾನೆ. ಮೊಹಮ್ಮದ್ ಖಾನರಿಗೆ ದೋಣಿಯಲ್ಲಿ ಗೆಳೆಯರಿಂದ ಮಾತುಗಳು ನೆನಪಾದವು. ಆಗ ಅವರಿಗೆ ನೆನಪಾಗ್ತದೆ, ಗೆಳೆಯರೆಲ್ಲ ಹೇಳಿದ ದೋಣಿಯಲ್ಲಿ ಬರುವಾಗಲ್ವಾ, ವ್ಯಾಪಾರ ಚೆನ್ನಾಗಿದೆ, ನೀವು ಕೇಳಿದರೆ ಇಲ್ಲವೇನಲಾರ ಅಂತ. ಈ ಮಾತು ಪುನಃ ಕೇಳ್ತದೆ. ಅದನ್ನ ಹೇಳ್ತಾರೆ, ನಿನ್ನ ವ್ಯಾಪಾರ ಚೆನ್ನಾಗಿದೆ, ನಿನ್ನಲ್ಲಿ ಹಣವಿಲ್ಲ ಅಂದ್ರೆ ಯಾರು ನಂಬಲಾರದು. ಅವರಿಗೆ ಸಂಶಯ ಬಂತಲ್ಲ, ಹಣ ಇಲ್ಲದೆ ಇರ್ಲಿಕ್ಕಿಲ್ಲ ಅಂತ. ವ್ಯಾಪಾರ ಚೆನ್ನಾಗಿದೆ ಅಂತ ಕಾಣ್ತಾ ಇದೆ, ಯಾರಾದ್ರೂ ಮಂಬಿಯಾರ ಸ್ವಲ್ಪ 1,000 ರೂಪಾಯಿ ಹಣ ಇಲ್ಲ ಅಂತ. ನೀನೀಗ ಹಣ ಕೊಡ್ತೀಯಿಲ್ವೋ ಹೇಳ್ತಾರೆ. ಫಾತಿಮಾಳದನ್ನು ಗರ್ಜಿಸಿ ಅಭ್ಯಾಸವಾದ ಖಾನರ ಬಾಯಿಂದ ಮಾತುಗಳು ಗರ್ಜನೆಯಂತೆ ಹೊರಬಿತ್ತು. ಅವರ ಮಾತು ಸ್ವಲ್ಪ ಗರ್ಜನೆ ಆಗಿ, ಅಂದ್ರೆ ಮಾತಾಡೋದು ಗಟ್ಟಿಯಾಗಿ, ಹೆಂಡತಿಯಲ್ಲಿ ಕೂಡ ಗಟ್ಟಿಯಾಗಿ ಮಾತಾಡೋದು, ಅದನ್ನ ಅವರೆಲ್ಲ ಹೆದರ್ತಾ ಇದ್ರು. ಹಾಗೆ ಈಗ ಈ ಮಾತು ಕೇಳುವಾಗ ನೇರ ಗಟ್ಟಿಯಾಗಿ ಹೇಳ್ತಾರೆ, ಕೊಡ್ತೇ ಇಲ್ವಾ ಅಂತ. ಅಂದ್ರೆ ಅವರ ಮಾತಾಡೋ ರೀತಿ ಹಾಗೆ. ಅದು ಕೇಳುವಾಗ ಇವನಿಗೆ ಕೂಡ ಸ್ವಲ್ಪ ಇಷ್ಟ ಆಗಲಿಲ್ಲ. ಅಳಿಯನ್ನ ಸಂಯಮದ ಕಟ್ಟೆಯು ಪೂರ್ತಿ ಒಡೆಯಿತು. ಅಳಿಯನ ರಶೀದ್ನ ತಾಳ್ಮೆ ಕೂಡ ಹೋಯಿತು. ನನ್ನ ಬಳಿ ಇರುವ ವ್ಯಾಪಾರಕ್ಕೆ ಹಾಕಿದ್ದೇನೆ, ಹಣವನ್ನೆಲ್ಲ ವ್ಯಾಪಾರಕ್ಕೆ ಹಾಕಿದೆ ಮಾವ. ಹಣ ಇದ್ದದ್ದೇ ವ್ಯಾಪಾರಕ್ಕೆ ಹಾಕಿದ್ದೇನೆ, ಕೈಯಲ್ಲಿ ಇಲ್ಲ. ಅಂಗಡಿ ನೋಡಿ ಹೇಳುವುದಿಲ್ಲವೇ, ನೀವು ನೋಡಿ, ಅವ್ರು ನೋಡಿದಾರಲ್ಲ ಆರಂಭದಲ್ಲಿ ಅಂಗಡಿ ಚೆನ್ನಾಗಿದೆ ಅಂತ, ಎಲ್ಲ ಸಾಮಾನಿದೆ ಅಂತ. ಹಾಗಿರುವಾಗ ಹೇಳಿದ್ರು, ಎಲ್ಲ ಹಣವನ್ನೆಲ್ಲ ಇದಕ್ಕೆ ಉಪಯೋಗಿಸಿದ್ದೇನೆ ಅಂತ ಹೇಳ್ತಾರೆ. ನೀವೀಗ ಏನು ಮಾಡಿದ್ರು ನನ್ನಿಂದ 1 ಪೈಸೆ ದೊರೆಯಲಾರದು. ಈಗಂತೂ ನನ್ನ ಕೈಯಲ್ಲಿ 1 ಪೈಸೆ ಕೂಡ ಇಲ್ಲ, ಯಾಕೆ ಎಲ್ಲ ಹಣವನ್ನು ವ್ಯಾಪಾರಕ್ಕೆ ಹಾಕಿದ್ದೇನೆ, ಕೈಯಲ್ಲಿ ಹಣ ಇಲ್ಲ. ಅಷ್ಟೊಂದು ಹಣ ಒಂದೇ ಬಾರಿಗೆ ನೀಡಲು ನಾನೇನು ಹಣದ ಬ್ಯಾಂಕ್ ಇಟ್ಟಿದ್ದೇನೆ? ಕೊನೆ ಈ ಮಾತು ಹೇಳ್ತಾರೆ, ಅಷ್ಟೊಂದು ಹಣ ಒಂದೇ ಬಾರಿಗೆ ನೀಡಲು ನಾನೇನು ಹಣದ ಬ್ಯಾಂಕ್ ಇಟ್ಟಿದ್ದೇನೆ, ನಾನು ಬ್ಯಾಂಕ್ ಇಟ್ಟಿದ್ದೇನೆ ಹಣ ಕೊಡ್ಲಿಕ್ಕೆ ಅಂತ ಹೇಳ್ತಾರೆ. ಅದು ಹೇಳಿ ಆಯ್ತು ಪಕ್ಕನೆಯವನಿಗೆ. ಕೊನೆಯ ಮಾತನ್ನು ರಶೀದ್ ಕೂಡ ಧ್ವನಿ ಏರಿಸಿಯೇ ನುಡಿದನು. ಕೊನೆಗೆ ಮಾತಾಡಿ ಕೊನೆಯ ಮಾತು ಗಟ್ಟಿಯಾಗಿ ಹೇಳ್ತಾನೆ, ಅಲ್ವಾ ಹಣದ ಬ್ಯಾಂಕ್ ಉಂಟು ನನ್ನ ಬಳಿಯಲ್ಲಿ ಅಂತ. ಆದ್ರೆ ಅದೇ ಸಮಸ್ಯೆ ಆಯಿತು. ಈ ಕೊನೆಯ ಮಾತನ್ನು ಆತನು ಯೋಚಿಸಿಕೊಂಡೇ ಆಡಿದ್ದೇನೂ ಅಲ್ಲ. ಮಾತಾಡೋ ಬಂದ ಮಾತು ಆಲೋಚನೆ ಮಾಡಿ ಹೇಳಿದಲ್ಲ, ಹೇಳುವಂತ ಮಾವನ ಹತ್ರ ಈ ಮಾತು ಹೇಳದಿದ್ದರೂ ಆಗಿತ್ತು ಎಂದು ಆತನಿಗೆ ತೋಚಿದ್ದು. ಆಮೇಲೆ ಅನಿಸುತ್ತಂತೆ, ಅಲ್ವಾ ಹೇಳಬಾರದಿತ್ತು, ಹೇಳಿದ್ದು ತೊಂದರೆ ಇಲ್ಲ, ಪಕ್ಕನ ಹೇಳಿಬಿಟ್ಟೆ ಅಂತಂದ್ರೆ ಹೇಳಿ ಸರಿಯಾಗಲ್ಲ ಅಂತ ಅವನಿಗೆ ತೋರಿತು ಅಂತ, ವಿರುದ್ಧವಾಗಿಲ್ಲ ನಾನು ಬ್ಯಾಂಕ್ ಇಟ್ಟಿದ್ದೇನೆ ಅಂತ. ಆದ್ರೆ ಕೋಪದ ಭಾರದಲ್ಲಿ ಮಾತು ನಾಲಿಗಿಂದ ಜಾರಿತ್ತು. ಆದ್ರೆ ಕೋಪದ ಸಮಯದಲ್ಲಿ ಮಾತು ಹೇಳಿ ಆಯ್ತಲ್ಲ,
ಇನ್ನು ಅದನ್ನು ಪುನಃ ಬಾಳಿಗೆ ಹಾಕುವಂತಿಲ್ವಲ್ಲ. ಹೇಳಿದ ಮಾತನ್ನು ಪುನಃ ಹಿಂದಕ್ಕೆ ತೆಗೆಯಲಿಕ್ಕೆ ಸಾಧ್ಯ ಉಂಟು? ಆಡಿದ ಮಾತು ಪುನಃ ಹಿಂದಕ್ಕೆ ತೆಗೆಯಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಹಾಗಾಯಿತು. ಆದರೆ ಆಗುವ ಅನಾಹುತ ಆಗಿ ಹೋಯಿತು. ಅಂದ್ರೆ ಹೇಳಿ ಬಿಟ್ಟೆ ಅಲ್ಲ, ಮಾವನ ಹತ್ರ, ಹೆಂಡತಿಯ ತಂದೆ ಹತ್ರ ಹೇಳಿಬಿಟ್ಟೆ ಸ್ವಲ್ಪ ಗಟ್ಟಿಯಾಗಿ ಅಂತ. ಹಾಗಿರುವಾಗ ಅವರೇನು ಗ್ರಹಿಸ್ತಾರೆ? ತಮ್ಮ ಅಳಿಯ ಕೂಡ ತಮ್ಮನ್ನು ಈ ರೀತಿ ತಿರಸ್ಕರಿಸಿ ಬಿಟ್ಟನೆಂದು ಮಹಮ್ಮದ್ ಖಾನ್ ನಿರೀಕ್ಷಿಸಿರಲಿಲ್ಲ. ಅವರಿಗೆ ಕೂಡ ಆಶ್ಚರ್ಯ ಆಯಿತು. ಅಳಿಯ ಎಷ್ಟು ಗಟ್ಟಿಯಾಗಿ ಒಮ್ಮೆಗೆ ನೇರವಾಗಿ ಮಾತಾಡ್ತಾ ಇದ್ದಾನೆ ಅಲ್ಲ, ಹಣ ಕೊಡುವುದಿಲ್ಲ ಹೇಳ್ತಾನೆ, ಜೊತೆಗೆ ಸ್ವಲ್ಪ ವಿರುದ್ಧವಾಗಿ ಗಟ್ಟಿಯಾಗಿ ಮಾತಾಡ್ತಾ ಇದ್ದಾನೆ, ಕೊಡುವುದಿಲ್ಲ ಅಂತ. ನಿರಾಶೆಯ ನೋವಿನ ಜೊತೆಗೆ ಅವರ ಮುಂಗೋಪದ ಸರ್ಪವು ಹೆಡೆ ಎತ್ತಿ ಬುಸುಗುಟ್ಟಿತು. ಜೊತೆಗೆ ಒಂದು ಕಡೆ ನಿರಾಶೆ ಆಯ್ತಲ್ಲ, ಇವನು ನಂಬಿ ಬಂದದ್ದು, ಮಗಳ ಮದುವೆ ಈಗ ಕೊನೆಯ ಘಟ್ಟದಲ್ಲಿ ಇದೆಯಲ್ಲ, ಈಗ ಹಣ ಇಲ್ಲ ಅಂದ್ರೆ ಮದುವೆ ಬಿಟ್ಟು ಹೋಗಬಹುದು ಅಂತ. ಹಾಗೆ ನಿರಾಶೆ ಆಯ್ತು ಅನ್ನೋ ಮಾತು ಕೇಳಿ ಜೊತೆಗೆ ಸಿಟ್ಟು ಬಂತು. ಅವರ ಸಹಜವಾಗಿರುವಂತಹ ಅವರ ಕೋಪ ಇದೆ. ಮುಂಗೋಪದ ಸರ್ಪ, ಮುಂಗೋಪ ಅವರು ಪಕ್ಕನೆ ಅಲ್ಲ, ಪಕ್ಕನೆ ಕೋಪ ಮಾಡುವಂತವರು. ಅದರ ಸರ್ಪ ಕೂಡ ಹೆಡೆ ಎತ್ತಿ ಬುಸುಗುಟ್ಟಿತು. ಆಗ ಸರ್ಪ ಹೆಡೆ ಎತ್ತಿ ಬುಸುಗುಟ್ಟಿದಾಗ ಅಂತ ಸಿಟ್ಟು, ಅತಿಯಾದ ಸಿಟ್ಟು ಬಂತು. ಅವರ ಕಣ್ಣುಗಳು ಕೆಂಪಡರಿದವು, ಕಣ್ಣೆಲ್ಲ ಕೆಂಪಾಯಿತು. ಉದ್ವೇಗದಿಂದ ಮಾತುಗಳು ತಡವರಿಸಿದವು. ಉದ್ವೇಗಕ್ಕೆ ಒಳಗಾದ್ರಲ್ಲ, ಉದ್ವೇಗ ಉಂಟಾಯಿತು ಈ ಮಾತನ್ನು ಕೇಳಿ. ಆಗ ಮಾತು ತಡವರಿಸ್ತಾ ಇದೆ, ಮಾತು ಕೂಡ ಬಿಟ್ಟು ಆಗ್ತಾ ಇದೆ, ನೇರವಾಗಿ ಬರ್ತಾ ಇಲ್ಲ, ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಜೋರಾಗಿ ಒಮ್ಮೆ ಕರೆಸಿದರು. ಅಂತ ಹೇಳ್ತಾರೆ. ಓಹೋ, ಹೀಗೆ ನೀನು ಹೇಳ್ತಾ ಇದೆಯಾ ಅಂತ. ಅಳಿಯ ಮಗನಿಗೆ ಸಮಾನ, ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾನೆ ಅಂತ ನಂಬಿ ಇಷ್ಟು ದೂರ ಬಂದೆ. ಅಳಿಯ ಅಂದ್ರೆ ಮಗನಿಗೆ ಸಮಾನ, ನನಗಂತೂ ಗಂಡು ಮಕ್ಕಳಿಲ್ಲ. ಹಾಗಿರುವಾಗ ನಿನ್ನ ನಂಬಿ ಬಂದದ್ದು ಮಗ ಅಂತ. ಆದ್ರೆ ಇಷ್ಟು ದೂರ ಬಂದಿದ್ದೇನೆ, ನಿನ್ನೆ ನಂಬಿ, ನಿನ್ನಿಂದ ಸಹಾಯ ಸಿಗ್ತದೆ, ಮಗಳ ಮದುವೆ ಮಾಡಬಹುದು ಅಂತ. ಮಗಳು ದೊರಕಿದ ಮೇಲೆ ಮಾವ ಯಾಕೆ ಬೇಕು? ಬಹುಶಃ ನಿನಗೆ ನಾನು ಬೇಡ, ನನ್ನ ಮಗಳು ಸಿಕ್ಕಿದ್ಲಲ್ಲ, ನಾನು ಯಾಕೆ? ನಿನ್ನಂತವರಿಗೆ ಹೆಣ್ಣು ಕೊಟ್ಟು ನಾನು ಮೋಸ ಹೋದೆ. ನಿನಗೆ ಕೊಡುವ ಬದಲು ನನ್ನ ಮಗಳನ್ನು ಚಂದ್ರಗಿರಿಗೆ ತಳ್ಳಿ ಬಿಡಬಹುದಾಗಿತ್ತು ಎಂದು ಇನ್ನು ಏನೇನು ಬಾಯಿಗೆ ಬಂತ ಅಳಿಯನ್ನು ಬೈದರು. ಆಗ ಸಿಟ್ಟಲ್ಲಿ ಇಷ್ಟಲ್ಲಿ ಹೇಳ್ಬಿಡ್ತಾರೆ, ನೀನ್ ಪ್ರಯೋಜನ ಇಲ್ಲ, ನಿಮಗೆ ನನ್ನ ಮಗಳನ್ನು ಕೊಡಬಾರ್ದಿತ್ತು, ಅದಕ್ಕಿಂತ ಹೊಳೆ ತಳ್ಳಬಹುದಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಅಗತ್ಯ ಸಮಯ ಸಹಾಯ ಮಾಡ್ತಾ ಇಲ್ಲ ನೀನು ಅಂತ. ಇಷ್ಟು ಹೊತ್ತಿಗೆ ಗಲಾಟೆ ಕೇಳಿದ ರಶೀದ್ನ ಕೆಲವು ಗೆಳೆಯರು ಅಕ್ಕಪಕ್ಕದ ಅಂಗಡಿಗಳಿಂದ ಅಲ್ಲಿಗೆ ಬಂದರು. ಧ್ವನಿ ಇಬ್ಬರದ್ದು ಹೆಚ್ಚಾಗಿ ಗಟ್ಟಿಯಾಗಿದ್ದಲ್ಲ, ಗೆಳೆಯರೆಲ್ಲ ಬರ್ತಾ ಇದೆ ಹತ್ರ ಇದ್ದವ್ರು, ಏನಾಯ್ತು ಅಂತ. ರಶೀದ್ ಸಂಕೋಚದಿಂದ ಕುಗ್ಗಿ ಹೋದನು. ಅವನಿಗೆ ಸಂಕೋಚ ಆಯ್ತು, ನಾಚಿಕೆ ಆಯ್ತು. ಅಂದ್ರೆ ಮಾವನ ಹತ್ರ ಹೀಗೆ ಮಾತಾಡ್ತಿದ್ದೆ, ಎಲ್ರಿಗೂ ಗೊತ್ತಾಯ್ತು ಅಂತ. ತಾನು ಒಂದು ಮಾತಂದಿದ್ದಕ್ಕೆ ಮಾವ ಇಷ್ಟೊಂದು ಸಿಟ್ಟು ಮಾಡುವೆನೆಂದು ಆತ ಊಹಿಸಲಿಲ್ಲ. ಒಂದು ಮಾತಾಡಿದಕ್ಕೆ ಮಾವ ಎಷ್ಟು ಸಿಟ್ಟು ಮಾಡ್ತೇವೆ ಅಂತ ಅವನು ಕೂಡ ಗೊತ್ತಿರಲಿಲ್ಲ. ಮಾತಾಡಿ ಹೇಳಿ ಇತ್ತು ಅಲ್ಲ ತನ್ನ ಸ್ಥಿತಿ. ಎಂತ ಮನುಷ್ಯ ತನ್ನ ಮಾವ, ಹೀಗಿದೆಯಾ ಪಕ್ಕ ನನ್ನ ವಿಷಯ ತಿಳಿಯದೆ ಹೀಗೆ ಗದರಿಸ್ತಾ ಇದ್ದಾರಲ್ಲ. ತನ್ನ ಬಳಿ ಹಣವಿല്ലെಂದು ಒಮ್ಮೆ ಹೇಳಿದರೆ ಅರ್ಥವಾಗುತ್ತಿಲ್ಲವೇ? ಅದು ಕೂಡ ನನಗೆ ಅನಿಸ್ತದೆ, ನಾನು ನಿಜ ಅಲ್ಲ ಹೇಳಿದ್ದು ಅಂತ. ಗೆಳೆಯರು ಅಕ್ಕಪಕ್ಕದ ಅಂಗಡಿಗಳವರು ಏನೆಂದುಕೊಳ್ಳುವರು? ಎಲ್ಲರೂ ನೋಡಿದ್ರಿ ಅಲ್ಲ, ಗೆಳೆಯರು ನೋಡಿದ್ರು, ಹತ್ತಿರದ ಅಂಗಡಿಯವರು ನೋಡ್ತಾ ಇದ್ದಾರೆ. ರಶೀದ್ ತಲೆ ತೆಗೆಸಿ ಕುಳಿತು ಬಿಟ್ಟಾನೆ. ಅವನಿಗೆ ನಾಚಿಕೆ ಎಲ್ಲರ ಮುಂದೆ. ಕೋಪದಿಂದ ಕುದಿಯುತ್ತಾ ಮುಂಡಾಸನೊಮ್ಮೆ ಜೋರಾಗಿ ಒದರಿ ತಲೆ ಮೇಲೆ ಸುತ್ತಿಕೊಳ್ಳುತ್ತಾ ಮಾವ ಅಲ್ಲಿಂದ ಹೊರಟಾಗ. ಮಾವ ಕೂಡ ಮತ್ತೆ ಮಾತಾಡಲಿಲ್ಲ. ಕೋಪದಲ್ಲಿ ಆ ಮುಂಡಾಸನೊಮ್ಮೆ ಜೋರಾಗಿ ಒದರಿ ಅದನ್ನು ಕೆಳಗೆ ಬೀಸಿ ಪುನಃ ತಲೆಗೆ ಸುತ್ತಾ ಹೊರಟರು. ಏನು ಮಾಡಬೇಕು ತಿಳಿಯದೆ ಎತ್ತಲು ನೋಡುತ್ತಾ ಕುಳಿತಲ್ಲಿ ಕುಳಿತು ಬಿಟ್ಟನು ಯಾರು? ರಶೀದ್. ಹಾಗೆ ಮಾವು ಕೂಡ ಒಮ್ಮೆಗೆ ಮತ್ತೆ ಮಾತಾಡದೆ ಆ ಮುಂಡಾಸು ಕುಡುಗಿ ಹೊರಟಾಗ ಏನ್ ಮಾಡೋದು ಗೊತ್ತಾಗ್ತಾ ಇದೆ. ಮಾತು ಹೇಳಿ ಆಯ್ತು, ಎಲ್ಲರಿಗೂ ಗೊತ್ತು ಆಯ್ತು ಕೂಡ ಊರಲ್ಲಿ. ಹಾಗೆ ಅಲ್ಲೇ ಕೂತ್ಕೊಂಡ, ಎತ್ತಲು ನೋಡುತ್ತಾ ಒಂದು ಆಲೋಚನೆ ಮಾಡ್ತಾ ಏನ್ ಮಾಡ್ಲಿ ಅಂತ. ಕಾಲು ಗಂಟೆ ಅವಧಿಯಲ್ಲಿ ಏನೇನೋ ಆಗಿ ಹೋಗಿತ್ತು. ಅಷ್ಟು ಸಣ್ಣ ಸಮಯದಲ್ಲಿ ಒಮ್ಮೆಗೆ ಎಲ್ಲ ಬುಡ ಮೇಲಾಗಿತ್ತು. ಮೊಹಮ್ಮದ್ ಖಾನ್ ಅಲ್ಲಿಂದ ನೇರವಾಗಿ ಹೋದದ್ದು ಮಗಳ ಮನೆಗೆ. ಹಾಗೆ ಇನ್ನು ಹೆಚ್ಚು ಮಾತಾಡಾಗತ್ತಿಲ್ಲ ಅಂತ ನೇರ ಹೋಗ್ತಾರೆ ಮಗಳ ಮನೆಗೆ. ತಂದೆಯನ್ನು ನೋಡುತ್ತಲ್ಲ ಮಗಳ ಮುಖ ಊರಗಲವಾಯಿತು. ಆದ್ರೆ ಮಗಳಿಗೆ ಇದು ಗೊತ್ತಿಲ್ಲ ಅಲ್ಲ, ತಂದೆ ಪಕ್ಕದ ಬಂದಿದ್ದಾರೆ, ಸಂತೋಷ ಇದು. ಮುಖ ದೊಡ್ಡದಾಯ್ತು, ಅರಳಿತಂತೆ, ಅಂದ್ರೆ ಸಂತೋಷ. ಅವಳು ಕೂಡ ಕಾಯ್ತಾ ಇದ್ಲಲ್ಲ ತಂದೆಯನ್ನು ನೋಡ್ಬೇಕು ಅಂತ. ಕೇಳ್ತಾರೆ, ಉಮ್ಮ ಹೇಗಿದ್ದಾರೆ, ಜಮೀಲ ಹೇಗಿದ್ದಾಳೆ, ಮದುವೆ ಯಾವಾಗ, ಎಲ್ಲ ಒಂದೇ ಉಸಿರಿ ಕೇಳಿದ್ರು ನಾದಿರ. ಸಂತೋಷ ಕೇಳ್ತಾರಲ್ಲ, ತಾಯಿ ಹೇಗಿದ್ದಾಳೆ, ಜಮೀಲ ಹೇಗಿದ್ದಾಳೆ, ತಂಗಿ ಹೇಗಿದ್ದಾಳೆ, ಮದುವೆ ಯಾವಾಗ ನಿಶ್ಚಯ ಆಯ್ತಾ ಅಂತ. ಮೊಮ್ಮಗುವನ್ನು ಅಜ್ಜನ ಕೈಯಲ್ಲಿ ಇಟ್ಟಾಳು. ನಗು ನಗುತ್ತಾ ಓಡಾಡಿ ತಂದೆಗೆ ಅವಲಕ್ಕಿ ಚಹಾ ತಂದಿಟ್ಟಾಳು. ಸಂಭ್ರಮದಲ್ಲಿ ಅವಳು ಈ ರೀತಿಯಾಗಿ ಸ್ವಾಗತಿಸ್ತಾಳೆ. ಅವಳ ಅತ್ತೆಯು ಬಾಗಿಲಿನ ಪರದೆಯಿಂದ ನಿಂತು ಸೊಸೆಯ ತಾಯಿ ತಂಗಿಯರ ಕ್ಷೇಮ ಸಮಾಚಾರ ಅಂತ ಕೇಳಿದ್ದಾರೆ. ಅವಳ ಅತ್ತೆ ಕೂಡ ಕೇಳ್ತಾರಲ್ಲ, ಹೇಗಿದ್ದಾರೆ ಮನೆಯಲ್ಲಿ ಎಲ್ಲರೂ ಅಂತ. ಅವರ ಕ್ರಮದಲ್ಲಿ ಅಲ್ಲ, ಇಲ್ಲಿ ಪರದೆ ಹಿಂದೆ ನಿಂತು ಗಂಡಸರ ಹತ್ರ ಮಾತಾಡುವಾಗ ಕೊನೆಗೆ ಖಾನ್ ಅಮೀನಾಳೊಡನೆ ಕೊನೆ ಖಾನ್ ಮಾತಾಡ್ತಾರೆ. ಅವರು ಅಷ್ಟೇ ಹೇಳಿದಾಳೆ, ನೋಡಿ ತನ್ನ ಮಗಳ ಸೊಸೆಯ ತಾಯಿಯಲ್ಲಿ ಮಾತಾಡ್ತಾನೆ, ನೋಡಿ ನಾನು ಬಂದಿರೋದು ನಾದಿರನ್ನು ಕರೆದುಕೊಂಡು ಹೋಗುವ ಎಂದು. ನಾನು ಬಂದದ್ದು ಯಾಕಂದ್ರೆ ಮಗಳನ್ನು ಕರ್ಕೊಂಡು ಹೋಗುವ ಅಂತ. ಅವಳ ತಾಯಿ ಮಗುವನ್ನು ತುಂಬಾ ನೆನಪಿಸಿಕೊಳ್ತಾ ಇದ್ದಾಳೆ. ತಾಯಿಗೆ ತುಂಬಾ ಬೇಸರ ಆಗಿದೆ, ಯಾವತ್ತು ಮಗಳನ್ನು ನೆನಪಿಸ್ತಾ ಇದ್ದಾಳೆ. ಹಂಗೆಲ್ಲ ಕರ್ಕೊಂಡು ಹೋಗ್ತೇನೆ. 4 ದಿನ ತಾಯಿ ಮಗನನ್ನು ಮನೆಯಲ್ಲಿ ಇಟ್ಟುಕೊಂಡು ಹಿಂದಕ್ಕೆ ಕಳಿಸಿಕೊಡ್ತೇನೆ. ಹಾಗೆ ತಾಯಿ ಅಂತ ಮಗನನ್ನು ಅಂದ್ರೆ ಇಬ್ಬರನ್ನು ಕೂಡ ಕರ್ಕೊಂಡು ಹೋಗ್ತೇನೆ, ಮಗುವನ್ನು ಕೂಡ ಆಮೇಲೆ ಕಳಿಸ್ತೇನೆ ಅಂತ ಹೇಳ್ತಾರೆ ಎಂದು ತುಂಬಾ ನಮ್ರವಾಗಿ ಹೇಳಿದ್ದಾರೆ. ಇರುವಾಗ ಮಗಳನ್ನು ಮತ್ತು ಮಗುವನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ. ಅಂಗಡಿಗೆ ಹೋದನ್ನಾಗಲಿ ಅಳಿಯನೊಡನಾದ ಮಾತುಕತೆಯನ್ನಾಗಲಿ ಯಾವುದನ್ನು ಅವರು ತಿಳಿಸಲಿಲ್ಲ. ಆ ವಿಷಯ ತಿಳಿಸಿಲ್ಲ. ನಾನು ಅಂಗಡಿಗೆ ಹೋದ್ದು ಅಳಿಯಂತ ಮಾತಾಡಿದ್ದು, ಅಲ್ಲಿ ಈ ರೀತಿ ಮಾತು ಬಂದದ್ದು, ಅದೇನು ಹೇಳಿಲ್ಲ. ಮಗಳನ್ನ ಕರ್ಕೊಂಡು ಹೋಗಿ ಬಂದು ಅಂತ ಹೇಳ್ತಾರೆ.
ಆಗ ಏನ್ ಹೇಳ್ತಾಳೆ ನಾದಿರಾ, ರಶೀದ್ ನೋಟನ್ನು ಹೇಳದೆ ಹೇಗೆ ಕಳಿಸಲಿ? ಆಕೆಯು ದಯವಾಗಿ ಉತ್ತರಿಸಿದರು. ಯಾರು? ಅತ್ತೆ. ನೀವ್ ಹೇಳಿದ್ರೆ ನಿಮ್ಮ ಮಗ ಬೇಡ ಅಂತಾನೆ ನಗುತ್ತಾ ಕೇಳಿದ್ರು. ಅಯ್ಯೋ, ನೀವ್ ಹೇಳಿದ್ರೆ ಮಗ ಬೇಡ ಹೇಳ್ತಾನ? ನಿಮ್ಮ ಮಗ ಅಲ್ಲ, ನೀವ್ ಹೇಳಿ ಸಾಕಲ್ಲ ಅಂತ ಹೇಳ್ತಾನೆ ಖಾನ್. ಈಗ ಅಮೀನ ಮೆತ್ತಗಾದ್ರು. ಹಾಗಿರುವಾಗ ಅಮೀನಾಳಿ ಕೂಡ ಇನ್ನು ಮಾತಾಡಲಿಕ್ಕಾಗಲಿಲ್ಲ. ಯಾಕಂದ್ರೆ ತಾನು ಹೇಳಿದಂತೆ ತನ್ನ ಮಗ ಕೇಳಲ್ಲ ಎಂದು ಅವನ ಮಾವ ತಿಳಿಯಬಾರದಲ್ಲ. ಅಷ್ಟು ಹೇಳಿದ್ರಲ್ಲ, ನೀವ್ ಹೇಳಿದ್ರೆ ಕೇಳ್ತಾನೆ ಮಗ ಅಂತ. ಅದಿಲ್ಲ, ಮಗನ ಹತ್ರ ಕೇಳ್ಬೇಕಂತ ಏನ್ ಅರ್ಥ ಆಯ್ತು? ಮಗ ತಾನು ಹೇಳಿದ ಕೇಳಿಲ್ಲ ಅಂತ ಆಯ್ತು. ಅದು ತೋರಿಸಬಾರ್ದಲ್ಲ. ಅಲ್ಲದ ಸೊಸೆಯು 3 ತಿಂಗಳ ಮಗುವನ್ನು ಎತ್ತಿಕೊಂಡು ಬಂದವಳು ಮತ್ತೆ ತವರಿಗೆ ಹೋಗಿಯೇ ಇಲ್ಲ. ಮತ್ತೆ ಅವ್ರಿಗೆ ಕಾಣ್ತದೆ, ಹೌದು ಸೊಸೆ ಕೂಡ ಹಾಗೆ 3 ತಿಂಗಳಲ್ಲೇ ಬಂದಿದ್ದಾಳೆ ಅಲ್ಲ, 6 ತಿಂಗಳ ಸರಿ ಇರ್ಬೇಕಾದ್ದು, 3 ತಿಂಗಳೇ ಬಂದಿದ್ದಾಳೆ, ಪುನಃ ಮನೆಗೆ ಹೋಗ್ಲಿಲ್ಲ ಅಂತ ಗ್ರಹಿಸ್ತಾಳೆ. ಸರಿ, ತೊಂದರೆ ಇಲ್ಲ ಅಂತ. ಫಾತಿಮಾ ಕೂಡ ತನ್ನಂತೆ ಓರ್ವ ಅಜ್ಜಿ ಅಲ್ಲವೇ, ಪಾಪ ಅವಳಿಗೆ ಕೂಡ ಆಸೆ ಇದೆಯಲ್ಲ ನೋಡ್ಲಿಕ್ಕೆ ಮಗಳನ್ನು. ಹಾಗಿರುವಾಗ ಅವರು ಕೂಡ ಹಾಗೆ ಭಾವಿಸ್ತಾರೆ. ಅದು ಗಂಡು ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲ, ಹೆಣ್ಣು ಮಕ್ಕಳು ಮಾತ್ರ. ಆಗ ಪುನಃ ನೋಡುವಂತ ಅನಿಸ್ತದೆ ಅವರಿಗೆ ಕೂಡ, ಆ ತಾಯಿಗೆ ಕೂಡ ಅಂತ ಭಾವಿಸ್ತಾಳೆ. ಮೊಮ್ಮಗುವನ್ನು ನೋಡು ಹಂಬಲವಿಲ್ಲದಿದ್ದೆ, ಜೊತೆಗೆ ಮೊಮ್ಮಗು ಆಗಿದೆ, ಮೊಮ್ಮಗು ಜೊತೆ ಗಂಡು ಮಗು. ಹಾಗಿರುವಾಗ ತುಂಬಾ ಆಸೆ ಇರಬಹುದು ಪುನಃ ನೋಡ್ಬೇಕು ಅಂತ. ಎಷ್ಟಾದ್ರೂ ತಾಯಿ ಮಕ್ಕಳು ತಾನೇಕೆ ತಡೆಯಿಲ್ಲ ಅಲ್ಲ, ನನಗಿಂತ ಹೆಚ್ಚು ಸಂಬಂಧ, ಅವಳ ಮಗಳು ಮೊಮ್ಮಗು. ಹಾಗಿರುವಾಗ ಬೇಡ ಅಂತ ಹೇಳುದಿಲ್ಲ ಅನಿಸ್ತಾರೆ. ಹೋಗಿ ತಾಯಿಯನ್ನು ನೋಡಿಕೊಂಡು ಬರ್ಲಿ, ಸರಿ ನೋಡಿ ಬರ್ಲಿ, ವರ್ಷದ ಕೈ ಕಳಿಸಿದವಳು, ಆಸೆ ಆಗ್ತಿರ್ಬೋದು ಅಲ್ಲ ಪುನಃ ನೋಡ್ಬೇಕು ಅಂತ. ಹೋಗ್ತೀಯಮ್ಮ ನಾದಿರಾ? ಸೊಸೆಯನ್ನು ಕೇಳಿದರು. ಸೊಸೆದ ಕೇಳ್ಬೇಕಲ್ಲ, ಅವಳಿಗೆ ಇಷ್ಟ ಉಂಟಾ ಅಂತ. ಹೋಗ್ತೀಯಾ ಅಂತ ಕೇಳ್ತಾರೆ. ಈಗ ಪೇಚಿಗೆ ಇಟ್ಟುಕೊಂಡು ನಾದಿರಾ. ಈಗ ಅವಳಿಗೆ ಕಷ್ಟ ಆಯ್ತು, ನನ್ನ ಹತ್ರ ಕೇಳಿದ ಏನ್ ಹೇಳುವಂಥದ್ದು. ತವರಿಗೆ ಹೋಗಲು ಅವಳಿಗೆ ಅಷ್ಟೇನು ಇಷ್ಟ ಇಲ್ಲ, ಅವಳಿಗೆ ಮೊದಲೇ ಇಷ್ಟ ಇಲ್ಲ. ಯಾಕಂದ್ರೆ ಮೊದಲೇ ಬೇಗ ಬಂದಿದ್ದಾಳೆ ಅಲ್ವಾ, ಗಂಡನ ಮನೆ ಚೆನ್ನಾಗಿದೆ, ಜೊತೆಗೆ ತಾಯಿ ಕಷ್ಟ ಬೇಡ ಅಂತ. ಇಲ್ಲೇ ಅವಳು ಸುಖವಾಗಿದ್ದಾಳೆ. ಗಂಡ ಮನೆಯಲ್ಲಿದ್ದ ವೇಳೆಯಲ್ಲಿ ಹೊರಡಲ್ಲ ಅವಳ ಮನ ಒಪ್ಪೋದು. ಜೊತೆಗೆ ಗಂಡ ಕೂಡ ಇಲ್ಲ, ಗಂಡ ಇಲ್ಲ ಸಮಯ ನಾನೀಗ ತಂದೆಯೊಟ್ಟಿಗೆ ಹೋದ್ರೆ ಹೇಗಾದಿತ್ತು? ಹೋಗ್ಲಿಕ್ಕೆ ಇಷ್ಟನೂ ಇಲ್ಲ ಅಲ್ಲ, ಅವಳಿಗೆ ಅತ್ಯಂತ ಇಷ್ಟ ಗಂಡನ ಮನೆಯಲ್ಲಿ, ಅವಳ ತಂದೆಯೊಡನೆ. ಹೇಗೂ ಜಮೀಲಾಳ ಮದುವೆಗೆ ಬರುವುದು ಇದ್ದೇ ಇದೆ ಅಲ್ಲ ಹಬ್ಬ. ಜಮೀಲಾಳ ತಂಗಿಯ ಮದುವೆ ನಾನು ಬರ್ತೇನಲ್ಲ, ಮದುವೆಗೆ 1-2 ವಾರಗಳ ಮೊದಲೇ ಬರ್ತೇನೆ. ಮದುವೆ ಸಮಯಕ್ಕೆ 1-2 ವಾರ ಮೊದಲೇ ಬಂದ್ರೆ ಆಯ್ತಲ್ಲ, ಈಗ ಪುನಃ ಪ್ರತ್ಯೇಕ ಹೋಗದೇಕೆ ಆಗದೆ ಎಂದು ಮೆತ್ತಗೆ ನೋಡಿ ತಂದೆಯನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಿದಳು. ಹೀಗೆ ಸಮಾಧಾನ ಹೇಳ್ತಾಳೆ. ಈಗ ಬರುದಿಲ್ಲ, ಬರುವಾಗತ್ತೆ ಉಂಟ, ಮತ್ತೆ ಒಟ್ಟಿಗೆ ಬಂದು ಸಾಕಲ್ಲ, ಬೇಗ ಬರುವ ತಂಗಿಯ ಮದುವೆಗೆ ಅಂತ. ಆದ್ರೆ ಇವರು ಬಿಡುದಿಲ್ಲ ತಂದೆ. ನಿಮ್ಮ ಉಮ್ಮ ಬಹಳ ನೆನಪು ಮಾಡಿಕೊಳ್ತಾಳಮ್ಮ. ಅಯ್ಯೋ, ನಿಮ್ಮ ತಾಯಿ ನಿನ್ನನ್ನೇ ನೆನಪು ಮಾಡ್ತಾ ಇದ್ದಾರೆ ಅಲ್ವಾ, ಒಮ್ಮೆ ಅವಳಿಗೆ ನಿನ್ನನ್ನು ಕಾಣಬೇಕಂತೆ. ಈಗ ನನ್ನೊಡನೆ ಹೊರಡು, ಈಗ ಹೊರಡು, ಇನ್ನು ಹೆಚ್ಚು ಹೇಳಬೇಡ, ಯಾಕಂದ್ರೆ ಅದಕ್ಕಾಗಿ ನಾನು ಬಂದದ್ದು ಅಲ್ಲ, ತಾಯಿ ತುಂಬಾ ನೆನಪು ಮಾಡ್ತಾ ಇದ್ದಾರೆ ಅಂತ. ಮದುವೆ ವಿಷಯ ಆಮೇಲೆ ಯೋಚಿಸೋಣ ಅಂತ ಕಾಣು. ಮದುವೆ ವಿಷಯ ಆಮೇಲೆ ನೋಡುವ, ಮತ್ತೆ ಹೇಗೆ ಬರ್ಬೇಕಲ್ಲ ಅಂತ ಆ ವಿಷಯ ಏನು ಮಾತಾಡ್ಲಿಕ್ಕೆ ಬಿಡುದಿಲ್ಲ. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಇದೆ ಅಲ್ವಾ, ಈಗ ಆಗ್ಬೇಕಾದ್ದು ಅವರಿಗೆ ಗೊತ್ತಿಲ್ಲ ಅಷ್ಟೇ, ಅವರಿಗೆ ಮನೆಯವರಿಗೆ. ನಾದಿರಿಗೆ ಅಚ್ಚರಿ ಆಯ್ತು. ಏನ್ ಹೇಳ್ತಾ ಇದ್ದಾರೆ? ತನ್ನ ತಂದೆ ತನ್ನ ತಾಯಿ ಮಾತಿಗೆ ಇಷ್ಟು ಬೆಲೆ ಕೊಡಲು ಪ್ರಾರಂಭಿಸಿದೆ ಯಾವಾಗ? ಅವಳಿಗೆ ಗೊತ್ತಿದ್ದಿಲ್ಲ ತಂದೆ ಹೇಗೆ ಅಂತ. ತಂದೆ ಹೇಳಿದಾಗ ತಾಯಿ ಕೇಳುವಂಥದ್ದು. ತಾಯಿಗೆ ಬೇಕಾಗಿ ತನ್ನನ್ನು ಕಣ್ಣು ಹೋಗ್ತಾ ಇದ್ದಾನೆ ಅಂತ ಸಂಶಯ ಆಗ್ತದೆ. ತಂದೆ ಈ ರೀತಿ ಬದಲಾಗ್ತದೆ ಹೇಗೆ? ತಂದೆಯ ವರ್ತನೆ ಅವಳಿಗೆ ಸಂಶಯ ಬರಿಸ್ತದೆ. ತಂದೆ ಈ ರೀತಿ ಅಲ್ಲ, ತಾಯಿಗಾಗಿ ಏನು ಕರ್ಕೊಂಡು ಹೋಗೋಳಲ್ಲ, ಅವನಲ್ಲ ಅಂದ್ರೆ ಅವಳ ಮಾತಾಗಿ ಸ್ವಲ್ಪ ಗಂಭೀರವಾಗಿ ಸ್ವಲ್ಪ ಸಿಟ್ಟು ಇರುವಂತ ವ್ಯಕ್ತಿ ಅಂತ ಗೊತ್ತಾಗ್ಲಿಲ್ಲ, ಸಂಶಯ ಬಂತು. ಆದ್ರೆ ಇನ್ನು ಪುನಃ ಅತ್ತೆ ಕೇಳ್ತಾ ಇದ್ದಾರೆ, ಏನಮ್ಮ ಏನ್ ಮಾಡ್ತಿ? ಅಮೀನ ಇನ್ನೊಮ್ಮೆ ಜ್ಞಾಪಿಸಿದರು. ಸರಿ ಹೇಳು, ತೀರ್ಮಾನ ಮಾಡೋದಲ್ಲ, ಅವ್ರು ಬಂದಿದ್ದಾರೆ, ಕರಿತಾ ಇದ್ದಾರೆ, ಹೋಗ್ತೇ ಇಲ್ವಾ ಅಂತ ಕೇಳ್ತಾರೆ. ಹೇಳ್ಬೇಕ ತೀರ್ಮಾನ ಅಂತ. ತಂದೆ ಎಷ್ಟು ಒತ್ತಾಯ ಮಾಡಿದಾಗಲೂ ತಾನು ಹೋಗದ ತಂದೆ ತಾಯಿಗಳು ಹೊಂದಿಕೊಳ್ತಾರೆ. ಅವಳು ಬೇಯಿಸ್ತಾಳೆ, ತಂದೆ ಎಷ್ಟು ಒತ್ತಾಯ ಕರಿತಾ ಇದ್ದಾರೆ ಗೊತ್ತು, ಅವಳಿಗೆ ವಿಷಯ ಗೊತ್ತಿಲ್ಲ ಅಲ್ಲ, ಯುದ್ಧ ಮಾಡಿ ಹೋಗದೇ ಇದ್ರೆ ಏನೋ ಬೇಸರ ಆಗಿತ್ತು. ಸರಿ, ತಂದೆ ಬಲವಂತಕ್ಕಾಗಿ 1-2 ದಿನಗಳಿಗೆ ಹೋಗಿ ಬಂದಾಯ್ತು, ಗ್ರಹಿಸ್ತಾಳೆ. ತಂದೆ ಎಷ್ಟು ಒತ್ತಾಯ ಮಾಡಿದಾರಲ್ಲ, 1-2 ದಿನಕ್ಕೆ ಹೋಗಿ ಬರುವ ಅಂತ ತೀರ್ಮಾನಿಸ್ತಾಳೆ. ಅಮ್ಮ ಹೋಗಿ 1-2 ದಿನಗಳೇ ಬಂದು ಬಿಡ್ತೇನೆ, ನಾನು 1-2 ದಿನದಲ್ಲಿ ಬರ್ತೇನೆ, ಹೋಗ್ತೇನೆ ಅಂತ ಹೇಳ್ತಾಳೆ. ಆದ್ರೆ ನಿಮ್ಮ ಮಗ ಏನಂದುಕೊಳ್ತಾರೋ, ಜೊತೆಗೆ ಗಂಡ ಏನ್ ಭಾವಿಸ್ತಾರೆ ಗೊತ್ತಿಲ್ಲ, ನಿಮ್ಮ ಮಗ ಏನ್ ಹೇಳಿ ಅವತ್ತು ಕೇಳಿಲ್ಲಲ್ಲ ಅಂತ ಮತ್ತು ಆಕೆಗೆ ಸಂದೇಹವೇ ಮತ್ತು ಸಂಶಯ. ಅಲ್ಲ, ಮಗನ ಹತ್ರ ಕೇಳಿಲ್ಲ, ಗಂಡ ಅಂತ ಕೇಳಿಲ್ಲ ಅಂತ. ರಶೀದಿಗೆ ಒಂದು ಮಾತು ತಿಳಿಸಲಿ, ತಾನು ಹೋಗುದು ಸರಿ, ಗಂಡಲ್ಲಿ ಕೇಳಿದವು ಸರಿಯೋ ಅತ್ತೆ ಹೇಳಿದ್ರೆ ಅಂತ. ಹಾಗಾದ್ರೆ ಅವಳು ಹೇಳ್ತಾಳೆ, ನೀನು ಹೋಗಿ ಬಾ, ಅವನೊಡನೆ ನಾನು ಹೇಳ್ತೇನೆ. ಅತ್ತೆ ಭರವಸೆ ಇರ್ತದೆ, ನೀನು ಹೋಗ್ತಾನೆ ನಾನು ಹೇಳ್ತೇನೆ ಮಗನ ಹತ್ರ ಅಂತ. ಯಾಕಂದ್ರೆ ಮೊದಲೇ ಇವರು ಹೇಳಿದ್ದಾರೆ ಕಾನು ಅಲ್ವಾ, ತಾಯಿ ಹೇಳಿ ಸಾಕು ಅಂತ. ನಿನ್ನ ತಂದೆ ಇಲ್ಲಿ ಉಂಡದ್ದೇ ಕಡಿಮೆ, ನಮ್ಮ ಬಿಳಿ ಕೋಳಿ ಮರಿ ಕೈಗೆ ಸಿಕ್ತದ್ದು ದೊಡ್ಡ. ಮತ್ತೆ ಆಮೇಲೆ ಬಂದಂತ ಇವರಿಗೆ ಅಲ್ಲ ಮಾವನವರಿಗೆ ಕಾನಿಗೆ ಸ್ವಲ್ಪ ಆದ್ರೂ ಸತ್ಕಾರ ಮಾಡಬೇಕು. ನಿನ್ನ ತಂದೆ ಇಲ್ಲಿ ಉಂಡದ್ದೇ ಕಡಿಮೆ, ಇಲ್ಲಿ ಊಟ ಮಾಡಿದೆ ಕಡಿಮೆ. ಅವರು ನಮ್ಮ ಬಿಳಿ ಕೋಳಿ ಮರಿ ಕೈಗೆ ಸಿಕ್ತದ ನೋಡು, ನೋಡ ಬಿಳಿ ಕೋಳಿ ಮರಿ ಉಂಟಲ್ಲ ಅದು ಸಿಕ್ತದ ನೋಡು, ಈ ನೇರಮನೆ ಹುಡುಗನ ಕೈಯಲ್ಲಿ ಮಸೀದಿ ಕಳಿಸೋಣ. ಹಾಗೆ ಎನ್ನುತ್ತಿದ್ದಂತೆ ಮೊಹಮ್ಮದ್ ಖಾನ್ ನಡುವೆ ತಡೆದರು. ಬೇಗ ಆ ಕೋಳಿಯನ್ನು ಆಹಾರ ಮಾಡಬಹುದಲ್ಲ, ಅದು ಮಸೀದಿ ಕೊಂಡೋಗಿ ತರಬೇಕು. ಹಾಗಿರುವಾಗ ಬೇಗ ಅದನ್ನು ಆಹಾರ ಮಾಡಬಹುದು ಅಲ್ಲ, ಪದಾರ್ಥ ಮಾಡಬಹುದು ಅಂತ ಹೇಳ್ತಾರೆ ತಾಯಿ. ಆದ್ರೆ ಖಾನ್ ತಡೀತಾರೆ. ಎನ್ನುತ್ತಿದ್ದಂತೆ ಮೊಹಮ್ಮದ್ ಖಾನ್ ನಡುವೆ ತಡೆದರು. ಅವರಿಗೆ ಅದು ಬೇಡ, ಅದಲ್ಲಿ ಬೇಡ ಗೊತ್ತಿದೆ ಅಲ್ವಾ, ಅದೆಲ್ಲ ಬೇಡಮ್ಮ, ನಾವೀಗಲೇ ಹೊರಡಬೇಕು. ಅಯ್ಯೋ ಅದೆಲ್ಲ ಬೇಡ, ಊಟ ಏನು ಬೇಡ ಅಲ್ಲ, ಕೋಳಿ ಏನು ಬೇಡ, ನಮ್ಗೆ ಹೋಗ್ಬೇಕು, ಮಾಡಿದ ಅಡಿಗೆಯನ್ನೇ ಬಡಿಸಿ ಬಿಡಿ ಎಂದು ಅವಸರಿಸಿದರು. ಊಟ ಬೇಡ ಅಂತ ಹೇಳಿಲ್ಲ ಅಲ್ವಾ, ಅದೇನ್ ಮಾಡೋದು, ಕೋಳಿ ಏನ್ ಮಾಡೋದು ಬೇಡ, ಮಾಡಿದ ಅಡಿಗೆ ಇದ್ದದ್ದೇ ಕೊಟ್ಟು ಸಾಕಂತ ಹೇಳ್ತಾರೆ. ಹಾಗೆ ಊಟವಾದ ಬಳಿಕ ನಾದಿರ ತಂದೆಯೊಡನೆ ಹೊರಟಾಳು. ತಂದೆ ಒಂದು ಕೈಯಲ್ಲಿ ಕೊಡೆಯನ್ನು, ಒಂದು ಕೈಯಲ್ಲಿ ಮಗಳ ಬಟ್ಟೆ ಚೀಲವನ್ನು ಎತ್ತಿಕೊಂಡರು.
ಈ ರೀತಿ ಒಟ್ಟಿಗೆ ಹೋಗ್ತಾರೆ. ನಾದಿರ ಸೀರೆ ಸರಿಗನ್ನು ತಲೆ ಮೇಲೆ ಎಳೆದುಕೊಂಡು ಒಂದು ಕೈಯಲ್ಲಿ ಮಗುವನ್ನು ಎತ್ತಿಕೊಂಡು ಇನ್ನೊಂದು ಕೈಯಲ್ಲಿ ಕೊಡೆಯನ್ನು ಹಿಡಿದು ಹೊರಟಾಳು. ಹಾಗೆ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಅವಳು ಬುರ್ಕ ಹಾಕುವುದು ರಶೀದ್ಗೆ ಇಷ್ಟವಿಲ್ಲ ಆದ ಕಾರಣ ಬುರ್ಕ ಹಾಕ್ತಿರಲಿಲ್ಲ. ಅವರ ಕ್ರಮದಾಗೆ ಅವಳು ಬುರ್ಕ ಹಾಕ್ತಾ ಇರಲಿಲ್ಲ, ಯಾಕಂದ್ರೆ ಗಂಡನಿಗೆ ಕೂಡ ಇಷ್ಟ ಇರಲಿಲ್ಲ. ಹಾಗೆ ತಂದೆಯೊಟ್ಟಿಗೆ ಇಬ್ಬರು ಕೂಡ ಹೊರಟಿದ್ದಾರೆ. ನಾದಿರ ಮಣಿಪುರದವರೆಗೆ ನಾವು ಬಸ್ನಲ್ಲಿ ಹೋಗೋಣ ಆಗದೆ ಖಾನ್ ಮಗಳೊಡನೆ ಹೇಳಿದ್ದಾರೆ. ಬಸ್ನಲ್ಲಿ ಹೋದ್ ಸಾಕಲ್ಲ ಎಲ್ಲಿವರೆಗೆ? ಮಣಿಪುರದವರೆಗೆ ಹೋದ್ ಸಾಕ ಅಂತ ಕೇಳ್ತಾರೆ. ಆದ್ರೆ ನಿಮ್ಮ ಅಳಿಯ ಏನನ್ನುವರು ಆ ತೊಂದ್ರೆ ಇಲ್ಲ, ಹೋಗುವ. ಆದ್ರೆ ಅಳಿಯನಿಗೆ ಗೊತ್ತಾದ್ರೆ ಏನ್ ಹೇಳ್ತಾರೋ ಅಂತ ಕೇಳ್ತಾಳೆ. ಅಂದ್ರೆ ಯಾವಾಗಲೂ ಬೇರೆ ಟ್ಯಾಕ್ಸಿಲಿ ಹೋಗುವಂತದ್ದು, ಯಾಕಂದ್ರೆ ಗರ್ಭಿಣಿ ಆಗಿದ್ಲು. ಆಮೇಲೆ ಈಗ ಹೆರಿಗೆ ಆಗಿ ಸ್ವಲ್ಪ ಸಮಯ ಆಯ್ತು ಅಷ್ಟೇ. ಸಂದೇಹ ವ್ಯಕ್ತಪಡಿಸಿಳು ನಾದಿರ. ಆತನು ಈವರೆಗೂ ಆಕೆಯನ್ನು ಓಡಾಡಿಸಿದ ಟ್ಯಾಕ್ಸಿಯಲ್ಲೇ. ತಂದೆ ಕೂಡ ಟ್ಯಾಕ್ಸಿಯಲ್ಲೇ ಕರ್ಕೊಂಡು ಹೋದ್ದು. ಆಕೆ ಬಸ್ನಲ್ಲಿ ಸಂಚರಿಸುವುದು ಆತನಿಗೆ ಇಷ್ಟವಿಲ್ಲ. ತಂದೆ ಕೂಡ ಇಷ್ಟ ಇಲ್ಲ ಬಸ್ನಲ್ಲಿ ಎಲ್ಲ ಜೊತೆಗೆ ಹೋಗುವಂಥದ್ದು. ಗಂಡನಿಗೆ ಕೂಡ ಇಷ್ಟ ಇಲ್ಲ. ಆದ್ರೆ ಈಗ ಹೇಳ್ತಾರೆ, ಆತನೇನೋ ಅಂತಾನೆ, ನನ್ನಲ್ಲಿ ಹಣವಿಲ್ಲಿಂದ ಅವನಿಗೆ ಗೊತ್ತು. ಆತ ಕೂಡಲೇ ಉತ್ತರಿಸ್ತಾರೆ, ಅವನನ್ನು ಹೇಳಿಲ್ಲ, ಗಂಡನ ಹೇಳಿಲ್ಲ, ಅವ್ರಿಗೆ ಗೊತ್ತಲ್ಲ ನನ್ನಲ್ಲಿ ಹಣ ಇಲ್ಲ ಅಂತ. ಒರಟಾಗಿ ನುಡಿದ ಖಾನ್ ಮುಂದಡಿ ಇಟ್ಟರು. ಈಗ ಸ್ವಲ್ಪ ಗಟ್ಟಿಯಾಗಿ ಒರಟಾಗಿ ಮಾತಾಡ್ತಾರಲ್ಲ, ಅವನಿಗೆ ಗೊತ್ತಿದೆ ಅಲ್ಲ ಅಂತ. ನಾದಿರ ತಂದೆ ಹಿಂಬಾಲಿಸಿದಳು. ಅಂತೂ ಅವಳಂತ ಜೊತೆಗೆ ಹೋಗ್ತಾಳೆ, ಅಲ್ಲ ಬಹುಶಃ ಕಷ್ಟ ಅಂತ. ಅವರಿಬ್ಬರು ಬಸ್ನಲ್ಲಿ ಮಣಿಪುರಕ್ಕೆ ಬಂದು ಅಲ್ಲಿಂದ ಒಂದು ಟ್ಯಾಕ್ಸಿ ಮಾಡಿಕೊಂಡು ಬಾಗೋಡು ಕಡವಿಗೆ ಬಂದರು. ಹಾಗೆ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಟ್ಯಾಕ್ಸಿ ಮಾಡಿ ಕಡವಿನವರೆಗೆ ಬರ್ತಾರೆ. ತಾಯಿಯ ಮಡಿಲಲ್ಲಿ ನಿದ್ರಿಸುತ್ತಿದ್ದ ಮಗುವನ್ನು ಖಾನ್ ಎತ್ತಿಕೊಂಡರು. ಪುನಃ ದೋಣಿಯಲ್ಲಿ ಹೋಗಬೇಕು. ಹಾಗಿರುವಾಗ ಮಗುವನ್ನು ಅವನು ಎತ್ತಿಕೊಳ್ತಾನೆ. ನಾದಿರಾಗೆ ತನ್ನ ಪ್ರೀತಿಯ ಚಂದ್ರಗಿರಿಯನ್ನು ಕಂಡಾಗ ಮನಸ್ಸಿಗೆ ಹಾಯ್ ಎನಿಸಿತ್ತು. ಪುನಃ ನೆನಪಾಗ್ತದಲ್ಲ, ಪುನಃ ನೋಡ್ತಾ ಇದ್ದ ಚಂದ್ರಗಿರಿ, ಅಲ್ಲೇ ಬೆಳೆದಿದ್ದು, ಹುಟ್ಟಿ ಬೆಳೆದಲ್ಲ, ಯಾವತ್ತೂ ನೋಡ್ತಾ ಇದ್ದದ್ದು. ಪುನಃ ತವರು ಮನೆ ಕಂಡಾಗ ಸಂತೋಷ ಆಗ್ತದೆ. ಅಷ್ಟು ದೂರ ಬಂದ ಆಯಾಸ ಒಂದು ಕ್ಷಣ ಮರೆಯಾಯಿತು. ಇಷ್ಟು ದೂರ ಬಂದರೆ ಕೂಡ ತನ್ನ ತವರ ಮನೆಯನ್ನು ಕಂಡಾಗ, ಆ ಪರಿಸರಕ್ಕೆ ಬಂದಾಗ ಆಯಾಸ ಎಲ್ಲ ಕಡಿಮೆ ಆಗ್ತದೆ. ದೋಣಿಯಲ್ಲಿ ಕುಳಿತುಕೊಂಡು ಕಿಳಿಯೂರಿನ ಕಡವಿನಲ್ಲಿ ಇಳಿದು ತಮ್ಮ ಮನೆಯನ್ನು ಸೇರಿದಾಗ ಸಂಜೆಯ ನಮಾಜಿನ ಸಮಯವು ಕಳೆದಿತ್ತು. ಹಾಗೆ ದೋಣಿಯಿಂದ ಇಳಿದು ಆ ಕಿಳಿಯೂರಿನ ಕಡವಿನ ಸ್ಥಳದ ಹೆಸರು ಇಲ್ಲಿ ಆ ದೋಣಿಯಲ್ಲಿ ತಲುಪುವಂಥದ್ದು. ಹಾಗೆ ಮನೆಯನ್ನು ಸೇರ್ತಾರೆ. ಆಗ ಸಂಜೆಯ ನಮಾಜಿನ ಸಮಯ ಕೂಡ ಕಳೆದ ಸಮಯ. ಫಾತಿಮಾ ದನಗಳಿಗೆ ಹುಲ್ಲು ಹಾಕ್ತಿದ್ದಳು. ಜಮೀಲಾ ಜಗಲಿಯಲ್ಲಿ ಕುಳಿತು ಬೀಡಿ ಕಟ್ತಿದ್ದಳು. ಹಾಗೆ ತಾಯಿ ತಂಗಿಯೆಲ್ಲ ಕಾಣಿಸ್ತಾರೆ. ಮಗಳನ್ನೀಗ ಕರೆದುಕೊಂಡು ಬರುವುದಿಲ್ಲವೆಂದು ಹೇಳಿ ಕೊನೆಗೂ ಕರೆದುಕೊಂಡೇ ಬಂದಿದ್ದನ್ನು ನೋಡಿ ಫಾತಿಮಾಗೆ ಕೊಂಚ ಅಚ್ಚರಿಯಾದರು. ತಾಯಿಗೆ ಆಶ್ಚರ್ಯ ಆಯ್ತು ಫಾತಿಮೆಗೆ. ಕರ್ಕೊಂಡು ಬರುದಿಲ್ಲ ಅಂತ ಹೇಳಿದ್ದ ಗಂಡ ಈಗ ಪಕ್ಕನೆ ಕರ್ಕೊಂಡು ಬಂದಿದ್ದಾರಲ್ಲ ಅಂತ ಆಶ್ಚರ್ಯ ಆಗ್ತದೆ. ನಾನು ಹೇಳಿದ್ದೆ ಅಲ್ಲ ಬರ್ಲಿ ಅಂತ, ಆದ್ರೆ ಬೇಡ ಅಂತ ಹೇಳಿದ್ದ. ಮಗುವನ್ನು ಕಂಡೊಡನೆ ಅವಳ ಮುಖ ಅರಳಿತ್ತು. ಹಾಗೆ ಸಂಶಯ ಬರುತ್ತೆ, ಮಗಳು ಪಕ್ಕನೆ ಬಂದ ನೋಡಿ ಯಾಕೆ ಗಂಡ ಈ ರೀತಿ ಮಾಡಿದ್ದು, ಆಗ ಬೇಡ ಅಂತ ಹೇಳಿದ್ದ, ಈಗ ಕರ್ಕೊಂಡು ಬಂದ ಅಂತ. ಆದ್ರೆ ಆ ಮಗುವನ್ನು ಕಂಡಾಗ ಅದೆಲ್ಲ ಮರೆತು ಹೋಗ್ತಲ್ಲ, ಸಂತೋಷ ಆಗ್ತದೆ. ಮಾಡುತ್ತಿದ್ದ ಕೆಲಸ ಬಿಟ್ಟು ಬಂದು ಗಂಡನ ಕೈಯಿಂದ ಮಗುವನ್ನು ಎತ್ತಿಕೊಂಡಳು. ಸಂತೋಷದಲ್ಲಿ ಮಗುವನ್ನು ಎತ್ತಿಕೊಳ್ತಾಳೆ. ಅಕ್ಕ ಬಂದು ತಂಗಿಯ ಬಳಿ ಕುಳಿತಾಳು. ತಾಯಿ ತಂಗಿಯರ ಪುನರ್ಮಿಲನದಿಂದ ಆನಂದಿತಳಾದ ನಾದಿರ ಆ ಕ್ಷಣದಲ್ಲಿ ಗಂಡನ ಮನೆಯನ್ನು ಮರೆತೆಂದು ಹೇಳಬಹುದು. ಹಾಗೆ ಸಂತೋಷ ತಾಯಿ ಇದ್ದಾಳೆ, ತಂಗಿ ಇದ್ದಾಳೆ ಅಲ್ಲ. ಆ ಸಂದರ್ಭದಲ್ಲಿ ಅವಳಿಗೆ ಕೂಡ ಒಮ್ಮೆ ಮರ್ತೋಯ್ತು ಗಂಡನ ಮನೆ ಕೂಡ. ಬರುವವರೆಗೆ ಅದರ ನೆನಪಿದ್ದದ್ದು. ಅದೇ ಬಂದ ಮೇಲೆ ಪುನಃ ಹಳೆಯ ಇದೆಲ್ಲ ನೋಡುವಾಗ ಸಂತೋಷ ಆಯಿತು. ನಾದಿರಳನ್ನು ಕರ್ಕೊಂಡು ಬಂದು ಬರುವುದಿಲ್ಲವೆಂದು ಗಂಡ ಹೇಳಿದ್ದರಿಂದ ಫಾತಿಮಾ ಹೆಚ್ಚಿನ ಅಡಿಗೆಯನ್ನೇನು ಮಾಡಿರಲಿಲ್ಲ. ಆದ್ರೆ ಹೋಗೋ ಹೇಳಿದ್ದ ಗಂಡ ಅಲ್ಲ, ಮಗಳನ್ನ ಕರ್ಕೊಂಡು ಬರೋದಿಲ್ಲ ಅಂತ, ಖರ್ಚಾಗ್ತದೆ ಅಂತ. ಆದ್ರೆ ಅದನ್ನ ಅಡಿಗೆಯನ್ನು ಹೆಚ್ಚು ಮಾಡಿಲ್ಲ, ಗೊತ್ತಿಲ್ಲಲ್ಲ ಬರ್ತಾಳೆ ಅಂತ. ಗಂಡ ಮಣಿಪುರದಿಂದ ಬರುವಾಗ ಮೀನನ್ನೇನಾದ್ರೂ ತಂದ್ರೆ ಅದನ್ನೇ ಸಾರು ಮಾಡೋಣ ಎಂದು ಕೊಂಡಿದ್ದಳು. ಹಾಗೆ ಗಂಡ ಬರುವಾಗ ಮೀನ್ ತಂದ್ರೆ ಅದನ್ನೇ ಸಾರು ಮಾಡುವ ಅಂತ ಇಟ್ಟದ್ದು. ಅಲ್ಲಿ ಹೆಚ್ಚೇನು ಮಾಡಲಿಲ್ಲ, ಇವಳು ಬರೋದು ಅಂತ ಗೊತ್ತಿಲ್ಲ. ಆದರೆ ನಾದಿರ ಜೊತೆಯಲ್ಲಿದ್ದರಿಂದ ಖಾನ್ ಮಾರುಕಟ್ಟೆಗೆ ಹೋಗೋದು ನೇರವಾಗಿ ಬಂದಿದ್ದಾರಲ್ಲ, ಆಗ ಭಾವಿಸ್ತಾಳೆ ಅಲ್ಲ, ಬಹುಶಃ ಮಗಳಿದ್ದ ಕಾರಣ ನೇರವಾಗಿ ಬಂದಿದೆ, ಮಾರುಕಟ್ಟೆಗೆ ಹೋಗ್ಲೇ ಇಲ್ಲ, ಏನ್ ತರಲಿಲ್ಲ ಅಂತ ಭಾವಿಸ್ತಾಳೆ. ಆದುದರಿಂದ ಫಾತಿಮಾ ಮನೆಯಲ್ಲಿ ಇದ್ದುದರಲ್ಲೇ ಒಳ್ಳೆಯ ಒಂದು ಕೋಳಿಯನ್ನು ಗೂಡಿಯಿಂದ ಹಿಡಿದು ತಂದು ಗಂಡನಿಗೆ ಕೊಯಿಸಿದಳು. ಅದಕ್ಕೆ ಅಲ್ಲೇ ಮನೆಯಲ್ಲೇ ಕೋಳಿಯನ್ನು ಯಾವತ್ತು ಕೋಳಿ ಅಡುಗೆ ತಿನ್ನುವಂಥದ್ದು ಮಾಡಿ, ಹಾಗೆ ಅಲ್ಲೇ ಗೂಡಿನಿಂದ ಕೋಳಿಯನ್ನು ತಂದು ಗಂಡನಿಗೆ ಕೊಯಿಸಿದಳು. ಗಂಡ ಅಂತ ಹೇಳಿ ಅದಕ್ಕೆ ಬೇಗ ತಯಾರಿ ಮಾಡ್ತಾಳೆ. ರಾತ್ರಿಗೆ ಕೋಳಿ ಸಾರು ಮಾಡಿ ಬೆಳಿಗ್ಗೆ ಅಕ್ಕಿ ರೊಟ್ಟಿ ಮಾಡೋಣ ಎಂದುಕೊಂಡವಳು. ಹಾಗೆ ರಾತ್ರಿಯ ಅಡುಗೆ ಈ ರೀತಿ ಮಾಡಿ ಬೆಳಿಗ್ಗೆ ಮಾತ್ರ ಅಕ್ಕಿ ರೊಟ್ಟಿ ಮಾಡುವ ಅಂತ ಎಲ್ಲ ಬೇಕಾದ ಅಡುಗೆ ಬೇಕೆಲ್ಲ ತೀರ್ಮಾನಿಸ್ತಾಳೆ. ಅಡುಗೆ ಆಯಿತು. ಮಹಮ್ಮದ್ ಖಾನ್ ಮಸೀದಿಗೆ ಹೋಗಿ ಬಂದು ಊಟ ಮಾಡಿದರು. ತಾಯಿ ಮಕ್ಕಳೆಲ್ಲರೂ ಊಟ ಮುಗಿಸಿದರು. ಹಾಗೆ ಅವರು ಹೋಗಿ ಬಂದರು, ಮಸೀದಿಗೆ ಹೋಗಿ ಬಂದರು, ಊಟ ಮಾಡಿದ್ರು, ಎಲ್ಲರ ಊಟ ಆಯಿತು. ಅಕ್ಕ ತಂಗಿಯರಿಬ್ಬರು ಹರಟೆ ಹೊಡೆಯುತ್ತಲೇ ಇದ್ದರು. ಪುನಃ ಕಣ್ಣದಲ್ಲ, ಸಂತೋಷದಲ್ಲಿ ಮಾತಾಡ್ತಾ ಇದ್ದಾರೆ ಅಕ್ಕ ತಂಗಿಯರು ಜಮೀಲಾ ಮತ್ತು ನಾದಿರ. ಒಂದು ಕೋಳಿಯನ್ನು ಒಮ್ಮೆ ಒಂದು ನರಿ ಎತ್ತಿಕೊಂಡು ಹೋದಾಗ ತಾಯಿ ಅದರ ಹಿಂದೆ ಓಡಿ ಅದನ್ನು ಓಡಿಸಿ ಕೋಳಿಯನ್ನು ತಿರುಗಿ ಆ ವಿಚಾರ ಎಲ್ಲ ತಂದುದನ್ನು ಜಮೀಲಾ ಅಕ್ಕನೊಡನೆ ಹೇಳಿ ಇಬ್ಬರು ನಕ್ಕರು. ಜಮೀಲಾ ಹೇಳ್ತಾರೆ, ಏನೆಲ್ಲ ಆಯ್ತು ಕೋಳಿ ಕತೆ ಅಂತ, ಕೋಳಿಯನ್ನು ಹೇಳಲಿಕ್ಕೆ ಬಂದದ್ದು ಅದು ತಾಯಿ ಓಡಿಸಿದ್ದು ಹೀಗೆಲ್ಲ. ನಾದಿರ ತನ್ನ ಗಂಡನ ಮನೆಯ ವಿಷಯ ಎಷ್ಟು ಹೇಳಿದರೂ ಸಾಕಾಗ್ತಿರಲಿಲ್ಲ. ನಾದಿರ ಅವಳ ಗಂಡನ ಮನೆ ವಿಷಯ ಹೇಳಿದ್ರು ಅಂತ, ಅವಳಿಗೆ ಆ ಗಂಡನ ಮೇಲೆ ಜೊತೆಗೆ ಅತ್ತೆ ಮೇಲೆ ಬಹಳ ಪ್ರೀತಿ. ಆ ವಿಚಾರ ಹೇಳಿದಷ್ಟು ಸಾಕಾಗುದಿಲ್ಲ. ತಂಗಿ ಮನೆಯ ವಿಷಯ ಹೇಳ್ತಾಳೆ. ಮಗು ತೊಟ್ಟಿಲ್ಲ ನಿದ್ರಿಸ್ತಿತ್ತು. ಅಂದ ಹಾಗೆ ನಿನ್ನ ಅತ್ತೆ ಏನ್ ಹೇಳಿದ್ದಾರೆ? ತಾಯಿ ಕೊನೆ ಹೇಳ್ತಾರೆ, ಅದ ಅತ್ತೆ ಏನ್ ಹೇಳಿದ್ರು, ಯಾವಾಗ ಹೋಗ್ಬೇಕಂತೆ, ನೀನ್ ಪುನಃ ಯಾವಾಗ ಹೋಗ್ಬೇಕಂತೆ? ಎಲೆ ಅಡಿಕೆ ಹಾಕಿಕೊಳ್ತಾ ಫಾತಿಮಾ ಮಗಳನ್ನೇ ಕೇಳಿದರು. ಅಲ್ಲ ಆ ವಿಷಯ ಕೇಳಿದ್ರೆ ಪಕ್ಕನೆ ಬಂದದಲ್ಲ, ಅತ್ತೆ ಏನ್ ಹೇಳಿದಾಗ ಬೇಗ ಹೋಗ್ಬೇಕಾ, ಎಷ್ಟು ನಿಲ್ತಿ ಅಂತ.
ಅವರೇನು ಹೇಳಿಲ್ಲ, ಒಂದೆರಡು ದಿನಗಳೇ ನಾನೇ ಬಂದು ಬಿಡ್ತೇನೆ ಎಂದು ಹೇಳಿ ಬಂದಿದ್ದೇನೆ ಹೇಳ್ತಾನೆ. ಹಾಗೆ ಹೇಳಿಲ್ಲ, ನಾನೇ ಹೇಳಿದ್ದೇನಲ್ಲ ತಂದೆ ಬಂದ ಕಾರಣ ಒಂದೆರಡು ದಿನಕ್ಕೆ ಬಂದು ಹೋಗ್ತೇನೆ ಅಂತ. ನಾನಿಲ್ಲಾದ್ರೆ ಅತ್ತೆಗೆ ತುಂಬಾ ತೊಂದರೆ ಆಗಿತ್ತು, ಹೋಗ್ಬೇಕು, ಯಾಕಂದ್ರೆ ಇಲ್ಲಾಂದ್ರೆ ಅತ್ತೆಗೆ ತುಂಬಾ ಕಷ್ಟ. ಸಹಜವಾಗಿ ನೋಡಿದಳು ನಾದಿರ. ಅಲ್ಲೇ ಮಂಚದ ಮೇಲೆ ಕುಳಿತಿದ್ದ ತಂದೆಯ ಕಿವಿಗೆ ಮಾತು ಬಿತ್ತು. ತಂದೆ ಕೇಳ್ತಾ ಇದ್ರು ಇವ್ರ ಮಾತನ್ನು. ಅವರು ಕುಳಿತಂದಲ್ಲೇ ತಮ್ಮ ಪತ್ನಿಯೊಡನೆ ಅಲ್ಲಿಂದ ಹೇಳ್ತಾರೆ, ಅವಳನ್ನು ಸದ್ಯಕ್ಕೆ ನಾನು ಆ ಸೈತಾನದ ಮನೆ ಕಳಿಸುವುದಿಲ್ಲ ಎಂದು ಗರ್ಜಿಸಿದರು. ಒಮ್ಮೆಗೆ ಅವರ್ತ ಮಾತಾಡಲಿಲ್ಲ, ಅವರೇ ಇವರ ಮಾತು ಕೇಳಿ ಹೇಳ್ತಾರೆ, ಇನ್ನು ನಾನು ಅವನ ಸೈತಾನ ಆ ಭೂತದ ಮನೆಗೆ ಕಳಿಸುವುದಿಲ್ಲ ಅಲ್ವಾ, ಹೇಳ್ತೇನೆ ಅಲ್ಲ, ಆ ಪಿಶಾಚಿ ಮನೆ ಕಳಿಸುವುದಿಲ್ಲ ಅಂತ ಗರ್ಜಿಸಿದರು. ಎಲ್ಲರಿಗೂ ಸಿಡಿಲು ಬಡ್ದಂತಾಯ್ತು. ಎಲ್ಲರಿಗೊಮ್ಮೆ ಆಶ್ಚರ್ಯ, ಸಂತೋಷ ಇದ್ರಲ್ಲ, ಇವಳು ಬಂದಿದ್ದಾಳೆ ಪಕ್ಕನೆ ಆಸ್ತಿ ಅಲ್ವಾ, ಹೇಳದೆ ಬಂದಿದ್ದಾಳೆ, ಸಂತೋಷ ಆಯ್ತು ಅಂತ. ಯಾರ ಬಾಯಿಂದ ಮಾತು ಹೊರಡಲಿಲ್ಲ. ತಂದೆಗೆ ಒಮ್ಮೆಗೆ ಇವರ ಮಾತು ಕೇಳಿ ಹೇಳಿದಾಗ ಯಾರಿಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ. ನಾದಿರಾಗಿ ನಾಲೆಗೆ ದ್ರವ ಆರಿತು, ನಾಲೆಗೆ ಒಣಗಿತಂತೆ ತಂದೆಯ ಈ ವರ್ತನೆ ಕಂಡು. ಕೈಕಾಲುಗಳು ಕಂಪಿಸತೊಡಗಿದವು. ಏನು ಮಾಡಬೇಕೆಂದು ಅರಿಯದ ಅಲ್ಲೇ ಒಂದು ಮನೆಯಲ್ಲಿ ಕುಸಿದಳು. ಒಮ್ಮೆಗೆ ಅಲ್ಲಿ ಕುಸಿತಾಳೆ ಅಂತ ಹೇಳಿದಲ್ಲ, ಇನ್ನು ಕಳಿಸಿಕ್ಕಿಲ್ಲ ಆ ಪಿಶಾಚಿಯ ಮನೆಗೆ ಅಂತ. ಕೊಂಚ ಹೊತ್ತಿನ ಬಳಿಗೆ ಚೇತರಿಸಿಕೊಂಡ ಫಾತಿಮಾ. ತಾಯಿ ಕೂಡ ಗಾಬರಿ ಆಯಿತು. ಯಾಕೆ ಹೀಗೆ ಅಂತೀರಾ, ಏನಾಯ್ತು ಅಂತ ಕೇಳಿದರು. ಒಮ್ಮೆಗೆ ಎಲ್ಲರಿಗೂ ಗಾಬರಿ ಆಯ್ತು, ಭಯ ಆಯ್ತು. ಆಮೇಲೆ ಯಾಕೆ ಹೇಗೆ ಹೇಳ್ತಾ ಇದ್ದೀರಾ ಈ ಕೆಟ್ಟ ಮಾತು ಅಂತ. ಏನಾಯ್ತು ಅಂತ ಕೇಳ್ತೀಯಾ, ಹೇಳ್ತಾನೆ ಕೇಳು, ಏನಾಯ್ತು ಅಂತ ಗೊತ್ತಾ. ಅಲ್ಲಿ ಲಕ್ಷಣವಾಗಿ ಅಳಿಯನ ಬಳಿಗೆ ಹೋಗಿ ಮಗಳ ಮದುವೆಗೆ ಒಂದಷ್ಟು ಸಹಾಯ ಮಾಡು ಅಂತ ಕೇಳಿದ್ದಾರೆ. ಅವನರ ನಾನು ಸ್ವಲ್ಪ ಸಹಾಯ ಕೇಳಿದಲ್ಲ, ಮಗಳ ಅಂತ ಅಲ್ಲ, ಹೆಂಡತಿಯ ತಂಗಿಯ ಮದುವೆಗೆ ಅಂತ. ನಾನೇನು ಬ್ಯಾಂಕ್ ಇಟ್ಟಿದ್ದೆ ಎಂದು ನನ್ನ ಮುಖದ ಮೇಲೆ ಹೊಡೆದಂತ ಹೇಳಿಬಿಟ್ಟ. ಆಗ ಕೊಟ್ಟ ಉತ್ತರ ಇದು, ನಾನೇನು ಬ್ಯಾಂಕ್ ಇಟ್ಟಿದ್ದೇನೆ ಅಂತ ಅಲ್ಲ, ಮುಖಕ್ಕೆ ಹೊಡೆದಾಗ ಆಯ್ತು ನಿನ್ನ ಅಳಿಯ. ನಾನು ಇವನಿಗೆ ಮಗಳನ್ನಲ್ಲದೆ 2,000 ರೂಪಾಯಿಗಳನ್ನು ಕೊಟ್ಟಿಲ್ಲವೇ, ನಾನು ಕೂಡ ಆಚೆ ಕೊಡ್ಲಿಲ್ವ, ಮಗಳನ್ನು ಕೊಟ್ಟಿದ್ದೇನೆ, 2,000 ರೂಪಾಯಿ ಕೊಟ್ಟಿದ್ದೇನೆ ಮದುವೆ ಆಗುವಾಗ. ನನ್ನ ಕಷ್ಟಕ್ಕಾಗದ ಮೇಲೆ ಅಂತ ಅಳಿಯ ಇದ್ದರೇನು ಹಾಗಿರೋದು. ನಾನು ಅಷ್ಟೆಲ್ಲ ಮಾಡಿದಾಗ ನನಗೊಂದು ಕಷ್ಟದ ಕಾಲಕ್ಕೆ ಸಹಾಯ ಮಾಡಲಿಲ್ಲ ಅಂತ ಅಳಿಯ ಬೇಕಾ? ಇನ್ನು ಮುಂದೆ ಅವಳೇನಾದರೂ ಇಲ್ಲಿಂದ ಹೋಗುವ ಮಾತನ್ನು ನೀನಾಗಲಿ ಅವಳಾಗಲಿ ಅಂದರೆ ನಿಮ್ಮಿಬ್ಬರನ್ನು ಒಟ್ಟಿಗೆ ಇಲ್ಲವಾಗಿಸ್ತೇನೆ. ಹೀಗೆ ಗಟ್ಟಿಯಾಗಿ ಹೇಳ್ತಾನೆ, ಇನ್ನು ಮಾತು ಆಡಬಾರ್ದು, ಅವಳ ಆಡಬಾರ್ದು, ನೀ ಆಡಬಾರ್ದು, ಇಬ್ಬರನ್ನು ಕೂಡ ಮುಗಿಸಿ ಅಂತ ಹೇಳ್ತಾರೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ ಎಂದು ಗರ್ಜಿಸುತ್ತಾ ಹೊರಗಡೆ ಹೋದರು. ಹೀಗೆ ಒಮ್ಮೆಗೆ ಮಾತಿನಲ್ಲಿ ಈ ರೀತಿ ಮಾತಾಡ್ತಾರೆ ಅಲ್ವಾ, ಎಲ್ಲರಿಗೂ ಗಾಬರಿ ಆಗುವಾಗ. ಈಗ ನಾದಿರಾಗೆಲ್ಲ ಅರ್ಥ ಆಯಿತು. ನಾದಿರಿಗೆ ಅರ್ಥ ಆಯಿತು ಇಷ್ಟೆಲ್ಲ ಇವತ್ತೇನೆಲ್ಲ ಆದದ್ದು ಅಂತ. ತನ್ನ ಗಂಡನ ತಂದೆ ಜಗಳವಾಡಿ ಸಿಟ್ಟಿನಿಂದ ತನ್ನ ಮನೆಗೆ ಬಂದು ತನ್ನನ್ನು ಕರ್ಕೊಂಡು ಬಂದಿದ್ದಾರೆ. ಆದ ಕಾರಣ ನೇರವಾಗಿ ಹೇಳದೆ ಬಂದು ನನ್ನನ್ನು ಕರ್ಕೊಂಡು ಬಂದದ್ದು. ಗಂಡನೊಟ್ಟೆ ಜಗಳ ಆಡಿದ್ದಾರೆ. ನಾನೆಂತ ಹುಚ್ಚಿ, ಅಯ್ಯೋ ನಾನೇನ್ ಮಾಡಿಬಿಟ್ಟೆ. ತಂದೆ ಕರೆದ ತಡ ಹಿಂದೆ ಮುಂದೆ ಯೋಚಿಸಿದ್ರೆ ಅವರ ಜೊತೆಗೆ ಬಂದೇ ಬಿಟ್ಟನಲ್ಲ, ನೋಡಿ ಚಿಂತೆ ಆಗ್ತದಲ್ಲ. ತಂದೆ ಕೇಳಕ್ಕೆ ಬಂದುಬಿಟ್ಟೆ, ಇಷ್ಟೆಲ್ಲ ಆಗಿದೆ ಕತೆ. ತನ್ನ ಗಂಡ ಮನೆಗೆ ಬಂದು ಅವರ ಅಪ್ಪಣೆ ಪಡೆದ ಮೇಲೆ ತಾನು ಬರುವೆನೆಂದಿದ್ದರೆ ತನ್ನ ತಂದೆಗೆ ಏನು ಮಾಡಿಸಲಾಗ್ತಿರ್ಲಿಲ್ಲ. ಬಹುಶಃ ನಾನು ತಪ್ಪಿದೆ, ಗಂಡ ಅಂತ ಕೇಳೇ ಬರ್ತೇನೆ ಅಂದ್ರೆ ಇದೆಲ್ಲ ತಪ್ಪಿತ್ತು ಅಲ್ವಾ. ಆಗ ವಿಷಯ ಗೊತ್ತಾಗ್ತಿತ್ತು. ತನಗೆ ಇಷ್ಟು ಬುದ್ಧಿ ಇಲ್ಲದೆ ಹೋಯಿತೆ, ನಾನು ಏನ್ ಮಾಡಿಬಿಟ್ಟೆ, ಏನು ಯೋಚಿಸಿ ಬಂದುಬಿಟ್ಟೆ ಅಲ್ಲ. ಗಂಡನಿಗೆ ಕೊಡಿ ಕೇಳದೆ ಅಂತ ಕೇಳಿದ್ರೆ ಎಲ್ಲ ಸರಿ ಆಗ್ತಿತ್ತು. ಹೋಗಮ್ಮ ಮಲಗು, ಬೆಳಿಗ್ಗೆ ಯೋಚಿಸಿ ಏನಾದ್ರು ತೀರ್ಮಾನ ಮಾಡೋಣ. ಇನ್ನ ತಂದೆಯ ಮುಂಗೋಪ ನಿನಗೆ ಗೊತ್ತಲ್ಲ, ತಾಯಿ ಸಮಾಧಾನ ಮಾಡಿ, ತಾಯಿ ಗೊತ್ತಾಯ್ತು ಇವಳ ಸ್ಥಿತಿ ಅಲ್ಲ. ಹೋಗ ಮಲಗು, ತೊಂದರೆ ಇಲ್ಲ. ಅವರಿಗೆ ಒಮ್ಮೆ ಹೇಳಿದಲ್ಲ ಸರಿ ಆಗ್ತದೆ. ನಿನ್ ತಂದೆ ವಿಷಯ ಗೊತ್ತನಲ್ಲ, ಒಮ್ಮೆ ಸಿಟ್ಟು ಆಗುವಂಥದ್ದು. ಇನ್ನ ತಂದೆಯ ಮುಂಗೋಪನಿಗೆ ಗೊತ್ತಲ್ಲ, ಅವ್ರಿಗೆ ಮುಂಗೋಪಿಗಳಲ್ಲ, ಪಕ್ಕನೆ ಕೋಪ ಬರುವಂಥದ್ದು. ಆಮೇಲೆ ಸಮಾಧಾನ ಆಗ್ತಾರೆ. ಸಿಟ್ಟು ಹಿಡಿದ ಮೇಲೆ ಅವರನ್ನು ಹೇಗಾದ್ರು ಸಮಾಧಾನ ಮಾಡೋಣ ಅಂತ ಹೇಳ್ತಾರೆ. ಸಮಾಧಾನ ಮಾಡೋದು ಒಮ್ಮೆಗೆ ಸಮಾಧಾನ ಆಗ್ಬೇಕಲ್ಲ. ಈ ಮಾತೆಲ್ಲ ಅವರಿಗೆ ತಾಯಿ ಕೂಡ ಗಾಬರಿ ಆಗಿದೆ, ಆದ್ರೆ ಮಗಳಿಗೆ ಸಮಾಧಾನ ಮಾಡ್ತಾರೆ. ಫಾತಿಮಾ ಅನುನಯದಿಂದ ಮಗಳೊಡನೆ ಎಂದಾಗ ಹೀಗೆ ಮಗಳಿಗೆ ಸಮಾಧಾನ ಆಗುವ ಹಾಗೆ ಹೇಳುವಾಗ ನಾದಿರಳ ದುಃಖದ ಕಟ್ಟೆ ಒಡೆಯಿತು. ನಾದಿಗೆ ಗೊತ್ತಾಯ್ತು ಇಷ್ಟೆಲ್ಲ ಆಗಿದೆ ಅಂತಲ್ಲ, ಅವಳ ದುಃಖದ ಕಟ್ಟೆ ಹೊಡಿತಂತ. ಅತ್ಯಂತ ದುಃಖ ಬಂತು. ಕುಳಿತಲ್ಲೇ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅಳಬೇಡ ಮಗು, ನಿನ್ನ ತಂದೆ ಕೇಳಿಸಿಕೊಂಡು ಇನ್ನೊಮ್ಮೆ ರಂಪ ಮಾಡಿಯಾಗ ತಾಯಿ ಹೇಳ್ತಾರೆ, ಅಳಬೇಡ. ನಿನ್ನ ಅಳು ಕೇಳಿದ್ರೆ ಪುನಃ ಅವ್ರು ಹೇಳಿದಾರೆ, ಮಾತಾಡಿದಾರಲ್ಲ, ದೊಡ್ಡ ಗಲಾಟೆ ಮಾಡಿಯಾರ, ಬೇಗ ಹೋಗಿ ಮಲಗು. ತಾಯಿ ಗಾಬರಿಯಿಂದ ತಂದೆಗೆ ಕೇಳಿಸಿದಂತೆ ಮಗಳನ್ನು ಸಂತೈಸಿದಳು. ಗಾಬರಿ ಹೇಳ್ತಾನೆ, ಬೇಗ ಮಲಗು, ತಂದೆಗೆ ಪುನಃ ಸಿಟ್ಟು ಬರಿಸಬೇಡ ಅಂತ. ಸಿಟ್ಟು ಕಡಿಮೆ ಆದಿತ್ತು, ನಾಳೆ ಸರಿ ಆದಿತ್ತು ಅಂತ. ತಂದೆಯ ಮುಂಗೋಪ ತಾಯಿ ಮಕ್ಕಳಿಗೆಲ್ಲ ಚಿರಪರಿಚಿತ, ಎಲ್ಲರಿಗೂ ಗೊತ್ತಿದೆ ಅವರು ಪಕ್ಕನೆ ಕೋಪ ಮಾಡುವರು ಅಂತ. ಮಕ್ಕಳಾದ ಮೇಲೆ ಮಕ್ಕಳನ್ನು ಮೊಹಮ್ಮದ್ ಖಾನ್ ಹೊಡೆದು ಶಿಕ್ಷಿಸಿದ್ದರು. ಆಗ ಮಕ್ಕಳಿಗೆ ಕೂಡ ಹೊಡಿತಾ ಇದ್ರು ಅಲ್ವಾ. ಹಾಗಿರುವಾಗ ಗೊತ್ತಿದೆ ಅವರ ಕೋಪ ಎಂತದಂತ. ಮಕ್ಕಳ ಎದುರಿನಲ್ಲಿ ಕೂಡ ಫಾತಿಮಾಗೆ ಹೊಡೆತ ಬೀಳ್ತಿತ್ತು. ಮಕ್ಕಳೆದುರೇ ಹೆಂಡತಿಗೆ ಹೊಡ್ತಾ ಇದ್ರಂತೆ, ಇವಳ ತಾಯಿ ಹೊಡಿತಾ ಇದ್ರು. ಅಂದ್ರೆ ಅವರ ರೀತಿ ಹಾಗೆ. ಒಮ್ಮೆ ಫಾತಿಮಾ ಗಂಡನ ಮಾತಿಗೆ ಏನು ಕೊಣಗಿದಾಗ ಕೂಡಲೇ ಆತನ ಬಲಗೈ ಆಕೆಯ ಕೆನ್ನೆಯನ್ನು ಅಪ್ಪಳಿಸಿತ್ತು. ಏನೋ ಒಂದು ಎದುರು ಮಾತಾಡಿದಾಗ ಅಲ್ಲ, ತನ್ನಗೆ ಎದುರು ಮಾತಾಡಿದಾಗ ಹೆಂಡತಿಗೆ ಬಲಗೈಲಿ ಹೊಡೆದಿದ್ದಂತ ಕೆನ್ನೆ. ಅಂದ್ರೆ ಅವರ ಸ್ವಭಾವ ಅಂತದ್ದು. ಕಿವಿಯಲ್ಲಿ ಚಿನ್ನದ ಆಲಿ ಕತ್ತುಗಳು ನಜ್ಜುಗುಜ್ಜಾಗಿದ್ದವು. ಕಿವಿಯಲ್ಲಿದ್ದ ಚಿನ್ನದ ಆಭರಣ ಕೂಡ ಆಗ ನಜ್ಜುಗುಜ್ಜಾಗಿತ್ತಂತೆ ಅಲ್ಲ, ಚಪ್ಪಟೆ ಆಗಿತ್ತಂತ ಆ ಹೊಡೆತಕ್ಕೆ, ಅಂದ್ರೆ ಮುಖಕ್ಕೆ ಹೊಡೆದಾಗ. ಫಾತಿಮಾ ತಲೆ ತಿರುಗಿ ಜ್ಞಾನ ತಪ್ಪಿ ಬಿದ್ದಳು. ಇಷ್ಟು ಕೂಡ ಆಗಿತ್ತು ಅಲ್ಲ, ಒಮ್ಮೆ ಜ್ಞಾನ ತಪ್ಪಿ ಬಿದ್ದಿದ್ದಂತೆ ಆ ಹೊಡೆತಕ್ಕೆ. ಮಕ್ಕಳಿಬ್ಬರು ಆಗ ಚಿಕ್ಕವರು. ಅವರು ದೂರ ನಿಂತು ಈ ದೃಶ್ಯವನ್ನು ನೋಡಿ ಭಯದಿಂದ ನಡುಗಿದರು. ಇಬ್ರು ಕೂಡ ಅಲ್ಲ, ಇವಳು ಅಕ್ಕ ಮತ್ತು ತಂಗಿ. ಮುಂದೆ ತಂದೆಗೆ ಕೋಪ ಬಂದಿದೆ ಅಂತ ತಿಳಿದಾಗಲೆಲ್ಲ ಈ ಮಕ್ಕಳು ತಂದೆಯ ಕಣ್ಣೆದುರಿಂದ ಮಾಯವಾಗಿ ನದಿ ತೀರದಲ್ಲಿ ಎಲ್ಲಾದರೂ ಅವಿತುಕೊಳ್ತಿದ್ದರು. ಹಾಗಾದ್ರೆ ಒಮ್ಮೆ ಕಂಡದ ಭಯ ಇತ್ತು.
ಹಾಗೆ ತಂದೆ ಸಿಟ್ಟು ಬಂದಾಗ ಎಲ್ಲರೂ ನದಿಯ ತೀರಕ್ಕೆ ಹೋಗಿ ಅಡಗ್ತಾ ಇದ್ದಾರಂತೆ ಸಿಟ್ಟು ಕಡಿಮೆ ಆಗುವವರೆಗೆ. ಈಗ ಅದೇ ಪುನಃ ಕಾಣ್ತಾ ಉಂಟು. ಹಾಗಿರುವ ಖಂಡಿತ ಅವರಿಗೆ ಭಯ ಆಗಿದೆ. ತಂದೆಗೆ ಎದುರಾಡುವ ಪ್ರತಿಭಟಿಸುವ ಯೋಚನೆಯನ್ನು ಅವರು ಕನಸಿನಲ್ಲೂ ಮಾಡಲಾರರು. ಯೋಚನೆ ಮಾಡದೇ ಇರಲಿ, ತಂದೆಯನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಿಟ್ಟಿನವರವರು. ಏನು ಮಾಡಿ ಅದಂತ ಅದನ್ನು ಈಗ ಹೇಳಿದಾರಲ್ವಾ, ಇಬ್ಬರಂದ್ರೂ ಮುಗಿಸಿ ಏನು ಅಂತ. ಹಾಗಿರುವಾಗ ಎಲ್ಲ ಗೊತ್ತಿದೆ. ತಾಯಿ ಇಷ್ಟು ಸಮಾಧಾನ ಮಾಡಿದ್ರು ಕೂಡ ನಾದಿರಿಗೆ ಗೊತ್ತಿತ್ತು ತಂದೆ ಕೋಪ ಎಂತದ್ದು. ಆ ಕೋಪದಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಅಲ್ವಾ, ಗೊತ್ತಿಲ್ಲದೆ. ನಾದಿರ ಸೆರಗಿನಿಂದ ಕಣ್ಣೊರೆಸಿಕೊಳ್ತಾ ತನ್ನ ಕೋಣೆಗೆ ನಡೆದು ಹಾಸಿಗೆ ಮೇಲೆ ಬಿದ್ದುಕೊಂಡಳು. ಅವಳಿಗೆಲ್ಲ ಅರ್ಥ ಆಯ್ತು, ದೊಡ್ಡ ಒಂದು ಅನಾಹುತ ಆಗಿದೆ ಅಂತ. ಕಣ್ಣೊರೆಸ್ಕೊಂಡು ಹೋಗಿ ಮಲಗುತ್ತಾಳೆ. ಇನ್ನು ಕೂಗಿ ಅಲ್ಲ, 10 ಪ್ರಯೋಜನ ಲೆಕ್ಕ ತಂದೆಗೆ ಮತ್ತು ಸಿಕ್ಕಿಬಾರ್ದು. ತಾಯಿ ಹೇಳಿ ಸರಿ ಅಂದ್ರೆ ಅನುಭವ ಇದೆ ಅವಳಿಗೆ. ಮಗು ಶಾಂತವಾಗಿ ನಿಂತಿರ್ಸಿತ್ತು. ಮಗುಗೆ ಇದು ಯಾವುದು ಗೊತ್ತಿಲ್ಲ. ಮಗುವನ್ನು ನೋಡುತ್ತಲೂ ಆಕೆ ಪುನಃ ಕಣ್ಣೀರು ಉಕ್ಕಿತ್ತು. ಪಾಪ ಅದರ ಮುಖ ನೋಡೋಗಿ ದುಃಖ ಆಯಿತು. ಅಯ್ಯೋ ಹೀಗಾಯ್ತು ನನ್ನ ಸ್ಥಿತಿ ಅಂತ. ಯೋಚನೆಗಳು ಕಾವಳಿಯ ಮನೆ ಸುತ್ತ ತಿರುಗಿದವು. ಆಗ ಯೋಚನೆ ಪುನಃ ಆ ಕಡೆ ಹೋಯಿತು, ಗಂಡನ ಮನೆ ಸುತ್ತ. ಅದನ್ನ ನೆನಪಿಸ್ತಾ ಇದ್ದಲ್ಲ, ಅಲ್ಲಿಂದ ಬಂದು ಇಷ್ಟೆಲ್ಲ ಆಯಿತು ಅಂತ. ಹೀಗೆ ಈ ಕಾದಂಬರಿಯ ಇಷ್ಟು ಭಾಗ ನಿಮ್ಗೆ ಕೊಟ್ಟಂತ ಭಾಗ ಇಲ್ಲಿ ಇಷ್ಟೇ ಕೊಟ್ಟದ್ದು ಪೂರ್ತಿ ಆಯ್ತು ಇಲ್ಲಿಗೆ. ಹಾಗಿರುವಾಗ ಆ ಕಾದಂಬರಿಯ ಒಂದು ಭಾಗ ಒಂದು ಘಟನೆಯನ್ನು ನೋಡಿದ ಹಾಗಾಯಿತು ನಿಮ್ಗೆ. ಆ ಮೂಲಕ ಆ ಕಾದಂಬರಿಯ ಹೇಗಿರ್ತದೆ ಎಂಬುದು ಕೂಡ ಗೊತ್ತಾದಾಗ ಆಯಿತು. ಹಾಗೆಯೇ ಇಲ್ಲಿ ಬಂದಿರುವಂತಹ ವಿಷಯ ಕೂಡ ಅರ್ಥ ಆಗಿರ್ಬೋದು ಅಂತ ಭಾವಿಸ್ತೇನೆ ಅಲ್ವಾ. ಹೇಗೆ ನಾವು ಜೀವನದಲ್ಲಿ ಎಲ್ಲ ಒಂದು ಮಾತು, ಒಂದು ತಂದೆಯ ನಾದಿಗಳ ತಂದೆ ಒಂದು ಮಾತಿನಿಂದ ಎಷ್ಟೊಂದು ಅನಾಹುತ ಆಯಿತು. ಹಾಗಿರುವಾಗ ಆ ಕುಟುಂಬದಲ್ಲಿ ಮಾತಾಡುವಷ್ಟು ಜಾಗ್ರತೆ ಬೇಕು. ಎಲ್ಲ ಇಡೀ ಜೀವನೇ ಹಾಳಾಗಬಹುದು ಎಂಬುದು ಗೊತ್ತಾಗುವಂಥದ್ದು. ಅದೇ ಇಲ್ಲಿ ನಡೆದಂಥದ್ದು ಅಲ್ಲ. ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಸಂತೋಷ ಇದ್ದಂಥ ಕುಟುಂಬದಲ್ಲಿ ಒಮ್ಮೆಗೆ ಒಂದೇ ಮಾತು ಎಲ್ಲರನ್ನು ಬದಲಾಯಿಸಿತ್ತು ಅಲ್ಲ. ಅವರ ಆ ಅಳಿಯನ್ನು ಬದಲಾಯಿಸಿತ್ತು, ಜೊತೆಗೆ ಕುಟುಂಬದಲ್ಲ ಈ ಅನಾಹುತಕ್ಕೆ ಕಾರಣವಾಯಿತು. ಅದು ನಮ್ಗೆ ಇಡೀ ಕಾದಂಬರಿ ಓದಿರಿ ಗೊತ್ತಾಗ್ತದೆ ಒಟ್ಟು ಕತೆ ಏನಾಯಿತು ಅಂತ, ಕೊನೆಗೆ ಏನ್ ಸಂಭವಿಸಿತ್ತು ಅಂತ. ಅದಕ್ಕೆ ನೀವು ಆ ಕಾದಂಬರಿಯನ್ನು ಓದಬೇಕು, ಧಾರಾಳವಾಗಿ ಲಭ್ಯ ಇದೆ. ಇಲ್ಲಿ ಒಂದು ಘಟನೆ ಮಾತ್ರ ಇಲ್ಲಿ ಕೊಟ್ಟಂತದ್ದು. ಇದೆಲ್ಲ ನಮ್ಗೆ ಗೊತ್ತಾಗ್ತದೆ ಕುಟುಂಬದ ಎಷ್ಟು ಅನ್ಯೋನ್ಯವಾಗಿ ಇರಬೇಕು, ಎಷ್ಟೊಂದು ಜಾಗ್ರತೆ. ಒಂದು ಮಾತು ಕೂಡ ಹೇಳಿದಲ್ಲ, ಮಾತು ಆಡಿದರೆ ಹೋಯ್ತು ಅಂತ, ಮುತ್ತು ಒಡೆದರೆ ಹೋಯ್ತು ಅಂತ, ಅದರ ಮತ್ತೆ ಪುನಃ ಹಿಂದಕ್ಕೆ ತೆಗೆಯಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ವಿಷಯ ಗೊತ್ತಾಗ್ತದೆ. ಅದನ್ನು ಸುಂದರವಾಗಿ ಬಹಳ ಸಮರ್ಥವಾಗಿ ಅಲ್ಲ ತಾನು ಕಂಡಂತ ತನ್ನ ಜೀವನದ ಅನುಭವವನ್ನು ಕಾದಂಬರಿಕಾರ್ತಿ ಸಾರಾ ಅಬೂಬಕರ್ ಅವರು ಹೇಳಿದ್ದಾರೆ. ಅವರು ಚಿಕ್ಕಂದಿನಲ್ಲಿ ಕಂಡಂತ ಆ ದೃಶ್ಯವನ್ನೇ ಅಲ್ವಾ, ಆ ಅನುಭವವನ್ನೇ ಇಲ್ಲಿ ಹೇಳಿರುವಂತದ್ದು. ಆದ ಕಾರಣ ಆ ಕಾದಂಬರಿ ಕೂಡ ಎಲ್ಲರಿಗೂ ಇಷ್ಟವಾಗಿ ಪ್ರಸಿದ್ಧವಾದದ್ದು. ನೀವು ಕೂಡ ಆ ಕಾದಂಬರಿಯನ್ನು ಪೂರ್ತಿ ಓದಬೇಕು. ಸರಿ, ನಾವೀಗ ಮುಂದೆ ಚಟುವಟಿಕೆಗಳ ಕಡೆ ಹೋಗೋಣ. ಮೊದಲ ಚಟುವಟಿಕೆ, ಪುರುಷ ಪ್ರಧಾನವಾದ ಸಮಾಜದಲ್ಲಿ ಸ್ತ್ರೀಯರ ಅಸಹಾಯಕತೆ ಈ ಕಾದಂಬರಿಯ ಭಾಗದಲ್ಲಿ ಹೇಗೆ ಮೂಡಿ ಬಂದಿದೆ. ಒಂದು ವಿಮರ್ಶಾತ್ಮಕ ಟಿಪ್ಪಣಿ ಬರೆಯಿರಿ ಅಲ್ಲ. ಅರ್ಥ ಆಗ್ತದೆ ಕಥೆ ನೋಡಿದಾಗ. ನಮ್ದೆಲ್ಲ ಪುರುಷ ಪ್ರಧಾನ ಸಮಾಜದಲ್ಲಿ ಅಲ್ಲ, ಇಂಥ ಸಮಾಜದಲ್ಲಿ ಸ್ತ್ರೀಯರ ಅಸಹಾಯಕತೆ, ಸ್ತ್ರೀಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಇಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಆ ಮೊಹಮ್ಮದ್ ಖಾನರ ವರ್ತನೆಯಿಂದ ಏನಾಯ್ತು ಅಲ್ಲ. ಮಗಳಿಗೆ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವರ ಹೆಂಡತಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ. ಇಂಥ ದೊಡ್ಡ ಅನಾಹುತ ಕೂಡ ಆಗಿದೆ. ಈ ರೀತಿ ಅವರು ಮಗಳನ್ನು ಕರ್ಕೊಂಡು ಬಂದಿದ್ದಾರೆ ಅಳಿಯನಲ್ಲಿ ಜಗಳ ಮಾಡಿ ಅಂತ. ಹಾಗಿರುವಾಗ ಎಲ್ಲ ಕಡೆ ಇದೆ ಕಾಣುವಂಥದ್ದು. ಯಾಕಂದ್ರೆ ನಮ್ಮದು ಪುರುಷ ಪ್ರಧಾನ ಸಮಾಜ. ಹಾಗೆ ಅದ್ರ ಬಗ್ಗೆ ಒಂದು ವಿಮರ್ಶಾತ್ಮಕ ಟಿಪ್ಪಣಿ ಬರೀಬೇಕು. ಒಂದು ಉದಾಹರಣೆ ಇಲ್ಲೇ ಕಾಣ್ತಾ ಉಂಟು. ಜೊತೆಗೆ ಇಡೀ ಕಾದಂಬರಿ ಓದಿದ್ರೆ ಗೊತ್ತಾಗ್ತದೆ. ಎರಡನೆಯ ಚಟುವಟಿಕೆ, ಸಾಮಾಜಿಕ ಪಿಡುಗುಗಳು ಎಂಬ ವಿಷಯದ ಕುರಿತಾದ ವಿಚಾರಗೋಷ್ಠಿಯೊಂದರಲ್ಲಿ ಮಂಡಿಸುವುದಕ್ಕಾಗಿ ವರದಕ್ಷಿಣೆಯ ಸಮಾಜಕ್ಕೆ ಅಂಟಿದ ಶಾಪ ಎಂಬ ವಿಷಯದ ಕುರಿತು ಪ್ರಬಂಧವನ್ನು ಸಿದ್ಧಪಡಿಸಿರಿ. ಸಾಮಾನ್ಯವಾಗಿ ಬರೆಯುವಂತ ನಾವು ಅಲ್ಲ. ಸಾಮಾಜಿಕ ಪಿಡುಗು, ಸಮಾಜದಲ್ಲಿರುವಂತಹ ಇಂತಹ ಪಿಡುಗುಗಳು ಅಲ್ಲ, ಇಂತಹ ಕೆಟ್ಟ ರೀತಿಗಳು, ಅದರ ಬಗ್ಗೆ ಒಂದು ಟಿಪ್ಪಣಿ ಪ್ರಬಂಧ ಬರೆಯುವಂಥದ್ದು. ವರದಕ್ಷಿಣೆಯ ಸಮಾಜಕ್ಕೆ ಅಂಟಿದ ಶಾಪ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜದ ಒಂದು ವರದಕ್ಷಿಣೆ ಕೂಡ ಒಂದು ಪಿಡುಗು ಅಲ್ಲ, ಒಂದು ರೋಗ. ಅಂದ್ರೆ ವರದಕ್ಷಿಣೆ ಮೂಲಕ ಎಷ್ಟು ಸಮಸ್ಯೆ ಆಗ್ತದೆ ಅಲ್ವಾ ಆ ಹೆಣ್ಣಿನವರಿಗೆ. ಇಲ್ಲಿ ಕೂಡ ಈ ಕಥೆಯಲ್ಲಿ ಕೂಡ ಅದೇ ಬರುವಂತಲ್ಲ. ವರದಕ್ಷಿಣೆ ಹಣ ಸಂಗ್ರಹಿಸಲಿಕ್ಕಾಗಿ ಹೋಗಿ ಏನೆಲ್ಲ ಆಯಿತು, ಒಂದು ಕುಟುಂಬದ ಸಮಸ್ಯೆ ಹೆಚ್ಚಾಯಿತು, ದೊಡ್ಡ ಅನಾಹುತ ಆಯಿತು. ಹಾಗಿರುವ ಅದಕ್ಕೆ ಒಂದು ಪ್ರಬಂಧ ಬರಿಬೇಕು. ಬಹುಶಃ ಹಿಂದೆ ಕೂಡ ಇಂಥ ವಿಚಾರಗಳು ಬಂದಿರಬಹುದು. ಕೌಟುಂಬಿಕ ಸಂಬಂಧಗಳನ್ನು ಸೌಹಾರ್ದಯುತವಾಗಿ ಮುಂದುವರಿಸುವುದಕ್ಕೆ ಅಗತ್ಯವಾದ ಮಾರ್ಗೋಪಾಯಗಳ ಬಗ್ಗೆ ಒಂದು ಲೇಖನವನ್ನು ಬರೆದು ಭಿತ್ತಿಪತ್ರಿಕೆ ಪ್ರಕಟಿಸಿರಿ. ಕೌಟುಂಬಿಕ ಸಂಬಂಧಗಳನ್ನು ಸೌಹಾರ್ದಯುತವಾಗಿ ಮುಂದುವರಿಸುವುದಕ್ಕೆ, ಆ ಕುಟುಂಬದಲ್ಲಿ ಒಳ್ಳೆಯ ಸೌಹಾರ್ದಯುತವಾದಂತಹ ಅನ್ಯೋನ್ಯವಾಗಿರುವಂತಹ ಒಂದು ಸಂಬಂಧ ಯಾವತ್ತೂ ಇರಬೇಕಿದ್ರೆ ಅದಕ್ಕೇನು ದಾರಿ ಎಂಬುದಾಗಿ ಒಂದು ಲೇಖನ ಬರೆದು ಭಿತ್ತಿಪತ್ರಿಕೆಯಲ್ಲಿ ಪ್ರಕಟಿಸಬೇಕು ಅಲ್ವಾ. ಒಂದು ಅನುಭವ ನಮಗೆ ಇಲ್ಲಿ ಆಗಿದೆ. ಹೀಗಾಗದೆ ಇರ್ಲಿಕ್ಕೆ ಏನಾಗಬೇಕು, ಸೌಹಾರ್ದಯುತವಾಗಿ ಇರಬೇಕು. ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಮುಂದೆ ಹೋಗ್ಬೇಕಲ್ಲ. ಏನೆಲ್ಲ ಮಾಡಬೇಕು ಆ ವಿಷಯ ಇರಬೇಕು. ಮುಂದೆ ಚಂದ್ರಗಿರಿ ತೀರದಲ್ಲಿ ಎಂಬ ಕಾದಂಬರಿಯಿಂದ ಗ್ರಂಥಾಲಯದಿಂದ ಸಂಗ್ರಹಿಸಿ ಓದಿ ಕೃತಿ ವಿಮರ್ಶನೆ ಬರೆಯಿರಿ. ಈಗ ಸೂಚಿಸಿದ್ದೇನಲ್ಲ, ಓದಬೇಕು, ಓದಾಗಲೇ ಗೊತ್ತಾಗುತ್ತೆ ಕಾದಂಬರಿಯ ಮಹತ್ವ ಮತ್ತು ಈ ಪ್ರತ್ಯೇಕವಾಗಿ ಇಂತಹ ಒಂದು ಒಳ್ಳೆ ಪ್ರಸಿದ್ಧವಾದಂತಹ ಕಾದಂಬರಿ. ಜೊತೆಗೆ ಅದು ತಮ್ಮ ಸ್ವಂತ
ಚಿಕ್ಕದಿರುವಾಗ ತಾವು ಕಂಡಂತ ಅನುಭವವನ್ನು ನೋಡಿದನ್ನೆಲ್ಲ ಹೇಳಿದ್ದಾರೆ ಇಲ್ಲಿ. ಹಾಗಿರುವಾಗ ನೀವು ಓದಿ ಒಂದು ಕೃತಿ ವಿಮರ್ಶೆಯನ್ನು ಬರಿಬೇಕು. ಕಾದಂಬರಿಯು ಸಣ್ಣ ಕಥೆಗಿಂತ ಹೇಗೆ ಭಿನ್ನವಾಗಿದೆ ಎನ್ನುವುದನ್ನು ಚರ್ಚಿಸಿ ಕಿರು ಟಿಪ್ಪಣಿ ಬರೆಯಿರಿ. ಅದು ಕೂಡ ಅಲ್ಲ, ಆ ಸಣ್ಣ ಕಥೆಗಳ ಬಗ್ಗೆ ಹಿಂದಿನ ತರಗತಿ ಹೇಳಿದ್ದೇನೆ, ನನ್ನ ಕಥೆಯ ವೈಶಿಷ್ಟ್ಯ ಏನು ಅಂತ. ಹಾಗೆ ಕಾದಂಬರಿಯಲ್ಲಿ ಅದು ಕಾಣ್ತಾ ಉಂಟಲ್ಲ, ಅದನ್ನೇ ವಿಸ್ತಾರವಾಗಿ ಅಲ್ವಾ ಕತೆ ಇರುವಂತದ್ದು. ಆ ಬಗ್ಗೆ ಆ ವ್ಯತ್ಯಾಸವನ್ನು ಬರಿಬೇಕು. ಹೇಗೆ ಭಿನ್ನವಾಗಿದೆ, ಕಥೆಗೂ ಕಾದಂಬರಿಗೂ ವ್ಯತ್ಯಾಸ ಏನು ಅಂತ ಎರಡನ್ನು ಕೂಡ ನಾವು ನೋಡಿದ್ದೇವೆ, ಅದರ ಬಗ್ಗೆ ತಿಳ್ಕೊಂಡಿದ್ದೇವೆ. ಮಾತು ಮನೆ ಕೆಡಿಸಿತ್ತು ಎಂಬ ಹೇಳಿಕೆಯು ಪ್ರಸ್ತುತ ಕಾದಂಬರಿಯ ಭಾಗಕ್ಕೆ ಅನ್ವಯವಾಗುವುದೇ? ಚರ್ಚೆ ನಡೆಸಿ ಪ್ರಬಂಧ ತಯಾರಿಸಿ. ಇಂಥೊಂದು ಮಾತಿದ್ದಾರೆ, ಮಾತು ಮನೆ ಕೆಡಿಸಿತ್ತು ಅಲ್ವಾ, ತೂತು ಒಲೆ ಕೆಡಿಸಿತ್ತು ಅಂತ. ಹಾಗೆ ಅಂದ್ರೆ ಮಾತಿನ ಮಹತ್ವ, ಮಾತನಾಡುವ ಬಹಳ ಜಾಗ್ರತೆ ಬೇಕಲ್ಲ, ಬಹಳ ಸೂಕ್ಷ್ಮವಾಗಿ ಗಮನಿಸಿ ಮಾತಾಡಬೇಕು. ಯಾಕಂದ್ರೆ ಮಾತಾಡಿದ ಪುನಃ ಹಿಂದಕ್ಕೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಮಾತಿಂದ ಏನು ಕೂಡ ಉಳಿದವರು ಏನು ಕೂಡ ಭಾವಿಸಬಹುದು, ನಾವು ಗ್ರಹಿಸಿದಾಗ ಇನ್ನೊಬ್ಬರು ಗ್ರಹಿಸುವಂಥದ್ದು. ಹಾಗೆ ನಾವು ಪ್ರತಿ ಸಂದರ್ಭದಲ್ಲಿ ಕೂಡ ಗಮನಿಸಿ ಬಹಳ ಜಾಗ್ರತೆಯಿಂದ ಮಾತಾಡಬೇಕು. ಹಾಗಿದ್ದಾಗ ಮಾತ್ರ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಮುಂದೆ ಹೋಗಲಿಕ್ಕೆ ಸಾಧ್ಯ. ಆ ಹೇಳಿಕೆ ಯಾವತ್ತೂ ಅನ್ವಯಿಸುವಂತದ್ದು. ಹಾಗೆ ಇಲ್ಲಿ ಕೂಡ ಈ ಕಥೆ ಕೂಡ ಅನ್ವಯಿಸ್ತದಲ್ವಾ. ಒಬ್ಬ ಮಹಮ್ಮದ್ ಖಾನ್ ಅವರ ಒಂದು ಮಾತಿನಿಂದ ಅಥವಾ ಅಳಿಯನ ಅಲ್ವಾ ರಚೀದ್ನ ಒಂದು ಮಾತು, ನಾನೇನು ಬ್ಯಾಂಕ್ ಇಟ್ಟಿದ್ದೇನೆ ಅಂತ, ಆ ಒಂದು ಮಾತಿಂದ ಎಷ್ಟೆಲ್ಲ ಆಯ್ತು. ಆ ಪ್ರಕಾರ ಮಹಮ್ಮದ್ ಖಾನ್ ಅವರು ಅದಕ್ಕೆ ಉತ್ತರ ಕೊಟ್ಟರು. ಆಗ ಇಬ್ಬರ ಮಾತು ಹೆಚ್ಚಾಯಿತು. ಆಗ ಪ್ರತಿಯೊಂದು ಮಾತಿಗೂ ಬಹಳ ಜಾಗ್ರತೆಯಿಂದ ಆಡಬೇಕು, ಬಹಳ ಮಹತ್ವ ಇದೆ ಅಂತ ಗೊತ್ತಾಗ್ತದೆ. ಇಷ್ಟು ಚಟುವಟಿಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಮಾಡಿ ನೀವು ಪೂರ್ತಿ ಮಾಡಿ ಕಳಿಸಿಕೊಡ್ಬೇಕು ಅಧ್ಯಾಪಕರಿಗೆ. ಹಾಗೆ ಹೆಚ್ಚಿನ ಓದಿಗೆ ಅವರ ಕೃತಿಗಳೆಲ್ಲ ಇವೆ ಅಲ್ಲ. ವಜ್ರಗಳು ಎಂಬುದಾಗಿ ಸಾರಾ ಅಬೂಬಕರ್ ಅವರ ಇನ್ನೊಂದು ಕೃತಿ, ಅದನ್ನು ಓದಬಹುದು ಅಲ್ವಾ, ಕಾದಂಬರಿ. ಹಾಗೆ ನಾನು ಆರಂಭದಲ್ಲಿ ಹೇಳಿದಾಗ ಬಹಳಷ್ಟು ಕೃತಿಗಳನ್ನು ಬರೆದಿದ್ದಾರೆ, ಅದೆಲ್ಲ ಓದಬಹುದು. ಆಗ ಹೆಚ್ಚಿನ ವಿಷಯ ಗೊತ್ತಾಗ್ತದೆ. ಯಾಕಂದ್ರೆ ಅವರು ಕಾಸರಗೋಡ್ನವರು, ನಮ್ಮವರು, ಜೊತೆಗೆ ಇವುಗಳ ಮೂಲಕ ಹೊಸ ರೀತಿಯಲ್ಲಿ ಇಂತಹ ಕೃತಿಗಳನ್ನೆಲ್ಲ ರಚಿಸಿದ ಕಾರಣ ಬಹಳ ಪ್ರಸಿದ್ಧರಾದ್ರು. ಒಂದು ಹೊಸತನಲ್ಲಿ ಕಾಣುವಂಥದ್ದು, ಜೊತೆಗೆ ತಾವು ಕಂಡದನ್ನೇ ನೇರವಾಗಿ ಹೇಳುವಂಥದ್ದು ಅಲ್ಲ, ಅದೆಲ್ಲ ಅದರಲ್ಲಿ ವಿಶೇಷವಾಗಿರುವಂಥದ್ದು. ಸರಿ, ಇದರೊಂದಿಗೆ ನಮ್ಮ ಈ ಪಾಠ ಪೂರ್ತಿಯಾಗಿದೆ. ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಾಠವನ್ನು ನೋಡೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.